ಅಷ್ಟು ಮಾತಿದೆ, ಇವರೆಲ್ಲ ಬರೀ ಕ್ಯಾಮ್ರಾ ಮುಂದೆ ಅಷ್ಟೇ ಮಾಡೋದು, ಕ್ಯಾಮ್ರಾ ಹಿಂದೆ ಹೋದ್ರೆ ಇವ್ರದ್ದು ಏನೂ ಇಲ್ಲ. ಆ ಎರಡು ದೇವ್ರ ಮೇಲೆ ಹಣ ಮಾಡಿ ಹೇಳ್ತೀನಿ, ನಾನು ಕ್ಯಾಮ್ರಾ ಮುಂದೆ ಆ ಥರ ಎಲ್ಲ ಆ್ಯಕ್ಟಿಂಗ್ ಮಾಡಕ್ಕೆ ಬರಲ್ಲ. ಅಂದರೆ ನಾನು ಚಿಕ್ಕ ವಯಸ್ಸಲ್ಲಿ ನಾನು ಬಡತನ ನೋಡ್ಕೊಂಬಂದಿನಲ್ಲ, ನನ್ನಿಂದ ಇನ್ನೊಬ್ರಿಗೆ ಸಹಾಯ ಆಗಲಿ ಅಂತ ಮಾಡ್ತಿರೋದಷ್ಟೇ. ನಮಗೆ ಬಕೆಟ್ ಹಿಡಿಯೋದು ಆಮೇಲೆ ಇನ್ನೊಂದು ಆ್ಯಕ್ಟ್ ಮಾಡಲ್ಲ ಬರಲ್ಲ ಮೇಡಮ್, ರಿಯಾಲಿಟಿ ಮೇಡಮ್. ನನ್ನ ಮನಸ್ಸಲ್ಲಿ ಏನಿರುತ್ತೆ ಅದು ಮಾಡ್ಬಿಟ್ಟು ಯೂಟ್ಯೂಬಿಂದ ನನಗೆ ಒಂದು 30,000 ಬಂದರೆ 20,000 ನಾನು ಜನರಿಗೆ ಹೆಲ್ಪ್ ಮಾಡ್ಬಿಟ್ಟು. ಯಶ್ ಅವ್ರು ಫೋನ್ ಇವಾಗ ಸಡನ್ ಆಗಿ ಅಂದ್ರೆ ಫೋನ್ ಮಾಡಿ ಎಲ್ಲಿದ್ಯಾ ಗಣಿ ಅಂತ ಕೇಳಿದ್ರೆ ಹೆಂಗಿರುತ್ತೆ ನಿಮ್ ರಿಯಾಕ್ಷನ್? ಅವ್ರ ಜನಕ್ಕೆ ಊಟ ಹಾಕ್ಬಿಡ್ತೀವಿ, ಅವ್ರು ಬಾಸ್ ಫೋನ್ ಮಾಡಿದ್ರು ಆ ಖುಷಿಗೆ. ಹೌದು. ಇವರೊಬ್ರು ಇನ್ಫ್ಲೂಯೆನ್ಸರ್ ಕೂಡ ಹೌದು, ಸೋಷಿಯಲ್ ವರ್ಕರ್ ಕೂಡ ಹೌದು, ಎಲ್ಲದಕ್ಕಿಂತ ಹೆಚ್ಚಾಗಿ ಯಶ್ ಅಭಿಮಾನಿ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ ಕಾರ್ಯಕ್ರಮಕ್ಕೆ. ಸೊ ಗಣೇಶ್ ಅವರೇ, ವೆಲ್ಕಮ್ ಟು ದ ಶೋ. ಹಾಯ್ ಮೇಡಮ್, ನಮಸ್ತೆ. ಹಾಯ್ ಹೆಲೋ, ನೀವು ನೋಡ್ತಾ ಇದ್ರ ಜರ್ನಿ ಜಂಕ್ಷನ್ ವಿತ್ ಮೀ ಅಶ್ವಿನಿ. ಎಸ್, ಜರ್ನಿ ಜಂಕ್ಷನ್ ಅಂದ ಕೂಡಲೇ ಒಬ್ಬ ಪರ್ಸನಾಲಿಟಿಯ ಕಂಪ್ಲೀಟ್ ಒಂದು ಜರ್ನಿಯನ್ನ ತಿಳಿಸುವಂತ ಪ್ರಯತ್ನ ನಮ್ದು. ಆ ಜರ್ನಿಯಲ್ಲಿ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದ್ದೇ ಇರುತ್ತೆ, ಏಳು ಬೀಳು ಎಲ್ಲವೂ ಕೂಡ ಇರುತ್ತೆ. ಆ ಎಲ್ಲವನ್ನ ಕೂಡ ತಿಳಿಸ್ಕೊಳ್ಳುವಂತ ಪ್ರಯತ್ನ ಈ ಒಂದು ಜರ್ನಿ ಜಂಕ್ಷನ್ ಕಾರ್ಯಕ್ರಮ ಮಾಡ್ತಾ ಇದೆ. ಇವತ್ತಿನ ಜರ್ನಿ ಜಂಕ್ಷನ್ ನಲ್ಲಿ ನಮ್ಮೊಟ್ಟಿಗೆ ಇವರೊಬ್ರು ಇನ್ಫ್ಲೂಯೆನ್ಸರ್ ಕೂಡ ಹೌದು, ಸೋಷಿಯಲ್ ವರ್ಕರ್ ಕೂಡ ಹೌದು, ಎಲ್ಲದಕ್ಕಿಂತ ಹೆಚ್ಚಾಗಿ ಯಶ್ ಅಭಿಮಾನಿ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ ಕಾರ್ಯಕ್ರಮಕ್ಕೆ. ಸೊ ಗಣೇಶ್ ಅವರೇ, ವೆಲ್ಕಮ್ ಟು ದ ಶೋ. ಹಾಯ್ ಮೇಡಮ್, ನಮಸ್ತೆ. ಸೊ ಗಣಿ ಯಶ್ ಅನ್ಬೇಕಾ, ಗಣೇಶ್ ಅನ್ಬೇಕಾ ನಿಮ್ನ? ಮೇಡಮ್ ಆಕ್ಚುಲಿ ಎಲ್ಲರೂ ಗಣೇಶ್ ಅಂತ ಕರೆದ್ರೆ ಐಡೆಂಟಿಫೈ ಮಾಡ್ತಾರೆ. ಗಣೇಶ್ ಅಂದ್ರೆ ಒಂಥರ ಕಾಮನ್ ಪರ್ಸನ್ ತರ ನೋಡ್ತಾರೆ, ಬಟ್ ಗಣೇಶ್ ಅಂದ್ರೆ ಒಂದು ಬ್ರ್ಯಾಂಡ್ ಮೇಡಮ್. ಗಣಿ ನೀವೇ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಸೊ ಹೇಳಿ, ಇವಾಗ ಹೆಸರೇ ಹೇಳ್ದಂಗೆ ಗಣಿ ಯಶ್ ಅಂತ ಇಟ್ಕೊಂಡಿದ್ರ ನೀವು. ಗೊತ್ತಾಗ್ತಿದೆ ಈಗ ನೀವು ಯಶ್ ಫ್ಯಾನ್ ಅಂತ ಅಂತೂ ಗೊತ್ತಾಗ್ತಾ ಇದೆ. ಕರ್ನಾಟಕ ಎಲ್ಲ ಗೊತ್ತು ಯಶ್ ಫ್ಯಾನ್ ಅಂತ ಇಲ್ಲ. ಓಕೆ, ಹೇಳಿ ನಿಮ್ಗೆ ಏನಾದ್ರು ನೆನಪುಗಳಿದಾವ ಯಶ್ ಸರ್ ಒಟ್ಟಿಗೆ ಇದ್ದಂತಹ ನೆನಪುಗಳು? ಯಶ್ ಅವ್ರ ಜೊತೆ ಇದ್ದಂತ ನಡವಳಿಕೆ ಹೆಂಗಂದ್ರೆ, ಸೊ ನಾನು ಆಕ್ಚುಲಿ ಚಿಕ್ಕ ವಯಸ್ಸಿಂದ ಅವ್ರ ಫ್ಯಾನ್ ಮೇಡಮ್. ನಾನು ಚೈಲ್ಡ್ಹುಡ್ ವಯಸ್ಸಲ್ಲಿ ಇರ್ಬೇಕಾದ್ರೆ. ಯಾಕೆ ಅವ್ರನ್ನೇ ಯಾಕೆ ಫ್ಯಾನ್? ಆಕ್ಚುಲಿ ನಾನು ಇವಾಗ ಅವ್ರ ಫ್ಯಾನು ಇವ್ರ ಫ್ಯಾನು ಆ ಥರ ಚೇಂಜಸ್ ಆಗಿಲ್ಲ. ನಾನು ಸ್ಟಾರ್ಟಿಂಗ್ ಹುಡ್ದಾಗಿಂದಾನೆ ಅವ್ರ ಫ್ಯಾನ್ ಮೇಡಮ್. ಓಕೆ, ಏನಾದ್ರು ಸ್ಪೆಸಿಫಿಕ್ ರೀಸನ್ ಇದೆಯಾ ಯಶ್ ಫ್ಯಾನ್ ಆಗ್ಲಿಕ್ಕೆ? ಅಂದ್ರೆ ಅವ್ರು ಸ್ವಲ್ಪ ಅವ್ರು ಮಾಡಿದಂಥ ಸಮಾಜ ಸೇವೆ ಹಾಗೂ ಅವರು ಆಕ್ಚುಲಿ ಇವತ್ತು ಐಕನ್ಸ್ ಇರ್ತಾರಲ್ಲ, ಅವ್ರಿಗೆ ಒಳ್ಳೆ ಸಂದೇಶ ಕೊಡ್ತಾರಲ್ಲ, ಸೊ ಅದಕ್ಕೆ ಅವ್ರ ಇಷ್ಟ. ಸೊ ಇವಾಗ ಅದೇ ಹೇಳ್ದಾಗೆ ಕಂಪ್ಲೀಟ್ ನಿಮ್ಮ ಒಂದು ಜರ್ನಿಯಲ್ಲಿ ಇವಾಗ ನೀವು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಕೂಡ ಹೌದು, ಒಬ್ಬ ಸೋಷಿಯಲ್ ವರ್ಕರ್ ಕೂಡ ಹೌದು. ನಿಮ್ಮ ಒಂದು ಜರ್ನಿ, ಈ ಒಂದು ಲೈಫ್ ಜರ್ನಿಯಲ್ಲಿ ಟ್ವಿಸ್ಟ್ ಟರ್ನ್ಸ್ ಇದ್ದೇ ಇರುತ್ತೆ ಎಲ್ಲರ ಲೈಫಲ್ಲೂ. ಸೊ ನಿಮ್ಗೆ ಮೊದಲನೇದಾಗಿ ನಿಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಹೇಗೆ? ಈ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹೋಗ್ಬೇಕು ಅಂದಿದ್ದು ಹೇಗೆ, ಅಥವಾ ಇಷ್ಟು ಹೆಸರು ಮಾಡ್ಲಿಕ್ಕೆ ಆಗಿದ್ದು ಹೇಗೆ? ಮೇಡಮ್, ನಾನು ಆ್ಯಕ್ಚುಲಿ 7th ಸ್ಟ್ಯಾಂಡರ್ಡಲ್ಲಿ ಓದಬೇಕಾದ್ರೆ ಸ್ವಲ್ಪ ಜನ ಕ್ರಿಯೇಟರ್ ಇರ್ತಾರಲ್ವಾ, ಸೊ ಅವರೆಲ್ಲ ವೀಡಿಯೋ ಮಾಡ್ತಿದ್ರು. ನನಗೊಂದು ಚಾನ್ಸ್ ಕೊಡಿ ಅಂದರೆ ಕೊಡ್ತಾ ಇರಲಿಲ್ಲ, ಎಲ್ಲಿ ಬೆಳೆದು ಬಿಡ್ತಾನೆ ಅಂತೇಳಿ ಆ ಥರ. ಸೊ ನಾನು ಏನಪ್ಪ ಅಂದರೆ ಚಾನ್ಸೇ ಕೊಡ್ತಿರಲಿಲ್ಲ, ಹೋಗ್ಲಿ ಬಿಡು ಅಂತ ಸುಮ್ಮನೆ ಆಗ್ತಿದೆ. ಆಮೇಲೆ ನಾನು ಏನಾದರೂ ಲೈಫಲ್ಲಿ ಒಬ್ರು ಬೆಳಿಬೇಕಂತೇಳಿ ನಮ್ಮ ಯಶ್ ಬಾಸ್ ಇನ್ಸ್ಪಿರೇಷನ್ ತೊಗೊಂಡು, ಅವ್ರ ಸ್ಫೂರ್ತಿ ತೊಗೊಂಡು ಏನಾದರೂ ಮಾಡಬೇಕಂತೇಳಿ. ಸೊ ನಂದು ಒಂದು ಆ್ಯಕ್ಚುಲಿ ನೋಕಿಯಾ ಮೊಬೈಲ್ ಇತ್ತು, ಆ ಮೊಬೈಲಲ್ಲಿ ಶೂಟ್ ಮಾಡ್ತಿದ್ದೆ ನಾನು. ಅಂದರೆ ನನ್ನದೇ ಒಂಥರ ಬ್ರ್ಯಾಂಡ್ ಕಾಮಿಡಿ ಥರ, ಸುಮ್ಮನೆ ಯಶ್ ಬಾಸ್ ಡೈಲಾಗ್ ಯಾವುದೋ ಒಂದು ಕಿರಾತಕ ಮೂವಿದು, ಮೊಗ್ಗಿನ ಮನ್ಸು ಫಿಲಿಮ್ದು ಸುಮ್ಮನೆ ನಡ್ಕೊಂಬರೋದು. ಆ ಥರ ಯಾವ ಟ್ರೆಂಡಿಂಗ್ ಸಾಂಗ್ಗಳು ಇರ್ತವೆ ಆ ಥರ ಶೂಟಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಏನೋ ವಿಡಿಯೋ ಬಿಟ್ಟಾಗ ಜಸ್ಟ್ 100 ಜನ 50 ಜನ ಒಂದು 5 ಲೈಕ್ 10 ಲೈಕ್ ಬರ್ತಾಯಿತ್ತು. ಸೊ ಅವಾಗ ಬೇಜಾರಾಗ್ತಿತ್ತು, ಬಟ್ ಅವರು ಎಲ್ಲ ಮಿಲಿಯನೆಲ್ಲ ಹೋಗ್ತಿತ್ತು. ಲೈಫಲ್ಲಿ ಏನಾದರೂ ಬಿಡಿ, ಫಸ್ಟ್ ಸ್ಟೆಪ್ ಅಲ್ವಾ, ಯಾವತ್ತೂ ಹುಟ್ಟಿದ ಮಕ್ಕಳಿಗೆ ಕಾಲ್ ಬರೋಲ್ಲ, ಒಂದೇ ಸರಿ 9 ತಿಂಗಳಂಗೆಲ್ಲ ಬೇಕಾಗುತ್ತಲ್ವ, ಅದೇ ಥರ ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ಬಂದೆ. ಹೆಂಗೋ ನಮ್ಮ ಯಶ್ ಬಾಸ್ ಫ್ಯಾನ್ಸ್ ಹಾಗೂ ನಮ್ಮ ಕರ್ನಾಟಕ ಜನತೆ ಬೆಳೆಸಿದ್ರು ಮೇಡಮ್. ಸೊ ಈಗ ಅವಾಗಿಂದ ಯಶ್ ಬಾಸ್ ಹೇಳ್ತಾನೆ ಇದ್ದೀರಾ. ಈಗ ಎಷ್ಟು ಯಾವ ಗುಣ ನೀವೇನಾದ್ರೂ ಇದನ್ನ ನಾನು ತಗೊಂಡಿದ್ದೀನಿ, ಅವ್ರದ್ದು ಈ ಒಂದು ಗುಣನ ನಾನು ತಗೊಂಡಿದ್ದೀನಿ ಅಥವಾ ಅಳವಡಿಸ್ಕೊಂಡಿದ್ದೀನಿ ಅಂದ್ರೆ ಯಾವ ಗುಣನ ಅಳವಡಿಸ್ಕೊಂಡಿದ್ದೀರಾ? ಮೇಡಮ್ ಆಕ್ಚುಲಿ ಅವರು 9 ವರ್ಷ ಲವ್ ಮಾಡಿದ್ರು, ಮದುವೆ ಆದ್ರು. ನಾನು 5 ವರ್ಷ ಲವ್ ಮಾಡಿ ನಾನು ಮದುವೆ ಆಗಿದೆ. ಓಕೆ, ಲವ್ ಮ್ಯಾರೇಜ್ ಮೇಡಮ್. ಓಕೆ, ಅವರು ನಮ್ಮ ವೈಫ್ನ ಯಶ್ ಫ್ಯಾನ್, ನಾನು ಯಶ್ ಫ್ಯಾನ್. ಸೊ ಯಶ್ ಫ್ಯಾನ್ ಇಬ್ಬರು ಸೇರಿ ಲವ್ ಮ್ಯಾರೇಜ್ ಆಗಿದೆ. ಓಕೆ, ಸೊ ಈಗ ನಿಮ್ಮ ಎಜುಕೇಶನ್ ಹೇಳಿ. ನಮ್ಮ ಎಜುಕೇಶನ್ ಬಂದ್ಬಿಟ್ಟು ಡಿಪ್ಲೊಮಾ ಕಂಪ್ಲೀಟ್ ಆಗಿದೆ ಮೇಡಮ್. ಡಿಪ್ಲೊಮಾ ಫೇಲ್ ಆಗಿದ್ದೀನಿ ಆಕ್ಚುಲಿ ಹೇಳ್ಬೇಕಂದ್ರೆ. ನಾನು ಫೇಲ್ ಆದರೆ ಸರ್ ಮುಂದೆ ಪಾಸ್ ಆಗೋದು. ಫೇಲ್ ಆಗಿದೆ ಮೇಡಮ್. ಓಕೆ, ಸೊ ಇವಾಗ ಈ ಒಂದು ನಿಮ್ಮ ಜರ್ನಿಯಲ್ಲಿ ಈಗ ನಾನು ಆಗ್ಲೇ ಹೇಳ್ತಾ ಇದ್ದೆ, ಇದು ಕಂಪ್ಲೀಟ್ ಇವಾಗ ಯಾರಿಗೂ ಇವಾಗ ಒಂದಷ್ಟು ಜನ ಗೊತ್ತು ಗಣೇಶ್ ಅಂದ್ರೆ ಓಕೆ ಯಶ್ ಅವ್ರ ಫ್ಯಾನ್ ಅಂತ ಗೊತ್ತು. ಸೊ ನಿಮ್ಮ ಈ ಒಂದು ಜರ್ನಿಯಲ್ಲಿ ನೀವು ಇವಾಗ ಇದ್ದೇ ಇರುತ್ತೆ, ಏಳು ಬೀಳು ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ನೀವು ಎಲ್ಲಾದ್ರೂ ಎದ್ದು ಬಿದ್ದು? ನಾವು ಆಕ್ಚುಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮೇಡಮ್. ನಮ್ದು ನಮ್ಮಪ್ಪರು ರೈತರು, ನಮ್ಮಮ್ಮರು ರೈತರು. ಸೊ ನಾವು ಒಂದು ಮಿಡಲ್ ಕ್ಲಾಸಲ್ಲಿ ಫ್ಯಾಮಿಲಿ ಬೆಳೆದಂಥ ಹುಡುಗ ನಾನು. ಆ್ಯಕ್ಚುಲಿ ಹೆಂಗೆ ಅಂದರೆ, ನಮ್ಮಪ್ಪ ಬೆಳಿಗ್ಗೆ 8 ಗಂಟೆಗೆ ಹೋಗ್ಬಿಟ್ಟು ರಾತ್ರಿ 8 ಗಂಟೆಗೆ ಬರ್ತಾರೆ. ಸೊ ಹೊಲದ ಕೆಲಸ. ನಾವು ಬೆಳಿಗ್ಗೆ ಆ್ಯಕ್ಚುಲಿ ನಮಗೆ 1ನೇ ಕ್ಲಾಸಿಂದ 2ನೇ ಕ್ಲಾಸ್ವರೆಗೂ ಬರೀ ಚಿಕ್ಕ ಮಕ್ಳು ಗೊತ್ತಲ್ಲ, ಬರೀ ತಿರುಗಾಡೋದು, ಗೋಲಿ ಹೊಡಿಯೋದು, ಲಗೋರಿ ಆಡೋದು,
ಅದೇ ಕೆಲಸ. ಒಂದು 4th ಸ್ಟ್ಯಾಂಡರ್ಡ್ ಬಂದಮೇಲೆ ತುಂಬ ಕಷ್ಟಪಡ್ತಿದ್ರು ನಮ್ಮಪ್ಪ ನಮ್ಮಮ್ಮ. ಸೊ ನಾನು ಅವಾಗ ಏನಾದರೂ ಮಾಡಬೇಕಲ್ಲ ಅಂತೇಳಿ ನಾನು ಬೆಳಿಗ್ಗೆ 8 ಗಂಟೆ ಸ್ಕೂಲ್ ಹೋಗ್ಬಿಟ್ಟು 5 ಗಂಟೆಗೆ ಸ್ಕೂಲ್ ಬಿಡ್ತಿದ್ರು. ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋದು ನಾನು. 5 ಗಂಟೆಯಿಂದ ನಾನು ಏನು ಮಾಡ್ತಿದ್ದೆ ಅಂದರೆ, ನಮ್ಮ ರೈತರು ಹೆಂಗಂದ್ರೆ ಇದು ಬೆಳಿತಾರೆ, ಹತ್ತಿ ಬೆಳಿತಾರಲ್ವಾ. ಸೊ ಹತ್ತಿ ನಾನು ಅದರಲ್ಲಿ ತುಳಿತಾರೆ ಮೇಡಮ್, ಚೀಲದಲ್ಲಿ ತುಳಿದು ಮಾರ್ತಾರೆ. ಅದೆಲ್ಲ ತುಳಿತಿದೆ, ರಾತ್ರಿ 10 ಗಂಟೆವರೆಗೆ ತುಳಿತಿದ್ದೆ. ಆ ಬಂದಿರೋ ದುಡ್ಡು ನಮ್ಮ ಮನೆಗೆ ಕೊಡ್ತಿದ್ದೆ. ಆ ಥರ, ಯಾಕಂದ್ರೆ ನಾನು ಕೊಟ್ಟಿರೋ ದುಡ್ಡು ರೇಷನ್ ನಡೀತೆ ಅಂತ ನಾನು ಅದೇ ಕಾರಣಕ್ಕೂ ಸ್ವಲ್ಪ ಹೆಲ್ಪ್ ಆಗಲಿ ನಮ್ಮಪ್ಪ ಅಮ್ಮಗೆ ಅಂತ ನಾನು ಒಂದು ಕಷ್ಟಪಟ್ಟು ಏನೋ ಒಂದು ತಂದೆ ತಾಯಿಗೆ ಒಂದು ನನ್ನ ಕಡೆಯಿಂದ ಗಿಫ್ಟ್ ಕೊಡ್ತಾ ಇದ್ದೆ ಚಿಕ್ಕ ವಯಸ್ಸಲ್ಲಿ. ಓಕೆ, ನೀವು ಒಬ್ಬರೇ ಮಗನ? ಒಬ್ಬನೇ ಮಗ. 2 ತಂಗಿಯವರು, ಒಬ್ರು ಮದುವಾಗಿದ್ದಾರೆ, ಇನ್ನೊಬ್ಳು ಇವಾಗ ಆಕ್ಚುಲಿ ಫಸ್ಟ್ ಇಯರ್ ಮೇಡಮ್. ಓಕೆ. ಸೊ ಓಕೆ ಗಣೇಶ್ ಅವರೇ, ಇವಾಗ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅಂದ್ರೆ ಡೈಲಿ ಒಂದೊಂದು ಕಾಂಟೆಂಟ್ ತಗೊಳ್ಳೇಬೇಕು, ಅವ್ರಿಗೆ ಅದೇ ಕೆಲಸ ಆಗ್ಬಿಡುತ್ತೆ. ಸೊ ನಿಮ್ಗೆ ಹೆಂಗ್ ಸಿಗುತ್ತೆ ಕಾಂಟೆಂಟ್ಸ್, ಹೆಂಗ್ ಸಿಗುತ್ತೆ ನಿಮ್ಗೆ? ಮೇಡಮ್ ಅಂದ್ರೆ ನಾನು ಇವಾಗ ಕಂಟೆಂಟ್ ಹೆಂಗಂದ್ರೆ, ನಾನು ಲೈಫಲ್ಲಿ ನನಗೆ ನಡೆದಿರೋ ಘಟನೆಗಳು ಇರುತ್ತೆ. ಸೊ ಇವಾಗ ಏನಾದರೂ ರೋಡಲ್ಲಿ ಹೋಗ್ತಿರ್ತೀನಿ, ಏನೋ ಒಂದು ಆಗ್ತಿರುತ್ತೆ, ಇನ್ಸಿಡೆಂಟ್ ಆಗಿರುತ್ತೆ ಅಂದ್ರೆ ಒಂದು 5 ನಿಮಿಷ ನೋಡ್ತೀನಿ, ನಾನು ಸ್ವಲ್ಪ ಫೋಕಸ್ ಮಾಡ್ತೀನಿ. ಆಮೇಲೆ ಅವ್ರದ್ದೇ ಸಂಬಂಧಪಟ್ಟಿರೋ ಒಂದು ಕಂಟೆಂಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಸ್ಕ್ರಿಪ್ಟ್ ರೆಡಿ ಮಾಡಿ ನಾನು ಶೂಟ್ ಮಾಡ್ತೀನಿ ಮೇಡಮ್. ಅಂದ್ರೆ ಒಂದೇ ದಿನದಲ್ಲಿ ಆಗತ್ತಾ ಅಥವಾ? ಆಗುತ್ತೆ ಮೇಡಮ್, ಒಂದು 2 ದಿನ ಆಗುತ್ತೆ. 2 ದಿನ ಶೂಟ್ ಮಾಡ್ತೀನಿ. ಆಕ್ಚುಲಿ ಕ್ಲೈಮೇಟ್ ಅಲ್ಲ, ವೆದರ್ ಹಂಗಿರುತ್ತೆ. ಸೊ ಒಂದೊಂದ್ಸರಿ ಶೂಟ್ ಮಾಡ್ಬೇಕಾದ್ರೆ ವೆದರ್ ಇರಲ್ಲ, ಸೊ ಇಕ್ವಿಪ್ಮೆಂಟ್ಸ್ ಇರಲ್ಲ, ಆಮೇಲೆ ಹುಡುಗರು ಇರಲ್ಲ. ಹುಡುಗರೆಲ್ಲ ಅಡ್ಜಸ್ಟ್ಮೆಂಟ್ ಆದ್ಮೇಲೆ ಅವು ನಾವು ಶೂಟ್ ಮಾಡ್ತೀವಿ. ಸೊ ಹೇಗಿರುತ್ತೆ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಲೈಫ್ ಹೇಗಿರುತ್ತೆ? ಯಾಕಂತಂದ್ರೆ ಈಗ ನಾನು ಆಗ್ಲೇ ಹೇಳ್ದಂಗೆ, ದಿನ ಬೆಳಗಾದ್ರೆ ಒಂದು ಕಾಂಟೆಂಟ್ಸ್ ಹುಡುಕ್ಬೇಕು, ದಿನ ಬೆಳಗಾದ್ರೆ ಅವರು ಈಗ ನಾವ್ ಹೆಂಗ್ ಕ್ಯಾಮ್ರಾ ಮುಂದೆ ನಿಂತ್ಕೋತೀವೋ ಅವರು ಅದೇ ತರ ಕ್ಯಾಮ್ರಾ ಮುಂದೆ ನಿಂತ್ಕೋಬೇಕು, ಕಾಂಟೆಂಟ್ಸ್ ಕೊಡ್ಬೇಕು. ಈಗ ಅದಕ್ಕೆ ಒಂದಷ್ಟು ಕಮೆಂಟ್ಸ್, ಒಳ್ಳೆ ಕಾಮೆಂಟ್ಸ್ ಬರುತ್ತೆ, ಕೆಟ್ಟ ಕಾಮೆಂಟ್ಸ್ ಬರುತ್ತೆ. ಸೊ ಅದನ್ನೆಲ್ಲವನ್ನ ಫಿಸಿಕಲಿ ಮೆಂಟಲಿ ನಾವು ಸ್ಟ್ರಾಂಗ್ ಇರ್ಬೇಕು ಅದನ್ನೆಲ್ಲ ತಗೊಳ್ಳೋದಕ್ಕೆ. ಸೊ ಹೇಗಿರುತ್ತೆ ಅವ್ರ ಲೈಫ್? ಆಕ್ಚುಲಿ ಮೇಡಮ್, ನಾವು ಇವಾಗ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಿ ಸೊ ನಾವು ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ಕೆಲವೊಂದು ಜನ ನಗ್ತಾರೆ, ನಾವು ನೋಡಿ ನಗಾಡ್ತಾರೆ. ಸೊ ಬ್ಯಾಡ್ ಕಮೆಂಟ್ ಆಗ್ತಾ ಇರ್ತಾರೆ ಮೇಡಮ್, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ವಿಡಿಯೋ ಮಾಡಿದಾಗ ಕಾಮೆಂಟ್ ಆಗ್ತಾರಲ್ವಾ, ಸೊ ನನಗೆ ಪಾಸಿಟಿವ್ ಕಾಮೆಂಟ್ ಆಗ್ತಾರೆ, ಅವ್ರಿಗೆ ಮಾತ್ರ ನಾನು ಫೋಕಸ್ ಮಾಡ್ತೀನಿ. ನೆಗೆಟಿವ್ ಕಾಮೆಂಟ್ ಮಾಡೋರಿಗೆ, ಯಾಕಂದರೆ ನಮಗೆ ಕಷ್ಟ ನಮಗೆ ಗೊತ್ತಿರುತ್ತೆ. ಅವರೆಲ್ಲ ಮಾತಾಡ್ತಾರೆ, ಮೂಲೆ ಯಾವುದೋ 4 ಗೋಡೆ ಮಧ್ಯೆ ಕಾಮೆಂಟ್ ಮಾಡೋರು, ನಾನು ಅವರೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ, ಕೇರ್ ಮಾಡಲ್ಲ ನಾನು. ಓಕೆ. ಸೊ ನಾನು ನಿಮ್ದು ಪೋಸ್ಟ್ಗಳೆಲ್ಲ ನೋಡ್ತಾ ಇದ್ದೆ, ಒಂದಷ್ಟು ಬಡ ಜನಗಳಿಗೆ ಸಹಾಯ ಮಾಡೋದಾಗಿರ್ಬೋದು, ಅಥವಾ ಅವ್ರಿಗೆ ಒಂದಷ್ಟು ಆರ್ಥಿಕವಾಗಿ ಅಥವಾ ಅವ್ರಿಗೆ ಒಂದಷ್ಟು ಮನೆಗಳ ಕೊಡೋದಾಗ್ಬೋದು, ಎಲ್ಲವನ್ನು ಮಾಡ್ತಾ ಇದ್ದೀರಾ ನೀವು. ಸೊ ಒಂದಷ್ಟು ಮಾತಿದೆ, ಇವರೆಲ್ಲ ಬರೀ ಕ್ಯಾಮ್ರಾ ಮುಂದೆ ಅಷ್ಟೇ ಮಾಡೋದು, ಕ್ಯಾಮ್ರಾ ಹಿಂದೆ ಹೋದ್ರೆ ಇವ್ರದ್ದು ಏನೂ ಇಲ್ಲ. ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಹಿಂಗೆ ಜನಗಳಿಗೆ ಅದೊಂದು ತಲೆಯಲ್ಲಿ ಕೂತ್ ಬಿಟ್ಟಿದೆ. ಈಗ ಏನೇ ಮಾಡಿದ್ರು, ಈಗ ನಾವ್ ಏನೇ ಒಂದು ಸಹಾಯ ಮಾಡಿದ್ರು ಕೂಡ ಇದು ಬರೀ ಕ್ಯಾಮ್ರಾಗ ಅಷ್ಟೇ ಸೀಮಿತವಾಗಿರುತ್ತೆ ಅನ್ನೋ ಒಂದು ಮಾತಿದೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್, ನಾನು ನಮ್ಮ ದೇವರು ಅಂದ್ರೆ ಚಾಮುಂಡೇಶ್ವರಮ್ಮ ಮೈಸೂರು, ಶ್ರೀಶೈಲ ಮಲ್ಲಿಕಾರ್ಜುನ, ನಾವು 2 ದೇವ್ರು ಮೇಡಮ್. ಆ 2 ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ಕ್ಯಾಮ್ರಾ ಮುಂದೆ ಆ ಥರ ಎಲ್ಲ ಆಕ್ಟಿಂಗ್ ಮಾಡಕ್ ಬರಲ್ಲ. ಸೊ ನಾನು ರಿಯಲಿ ಯಾವ ಥರ ಅಂದ್ರೆ, ನನ್ನ ಲೈಫಲ್ಲಿ ಚಿಕ್ಕ ವಯಸ್ಸಿಂದ ನಾನು ಕಷ್ಟಪಟ್ಟಿದ್ದ ಹುಡುಗ. ಅಂದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ನಾನು ಬಡತನ ನೋಡ್ಕೊಂಡ್ ಬಂದಿನಲ್ಲ, ನನ್ನಿಂದ ಇನ್ನೊಬ್ರಿಗೆ ಸಹಾಯ ಆಗಲಿ ಅಂತ ಮಾಡ್ತಿರೋದಷ್ಟೇ. ಅದು ಬಿಟ್ಟರೆ ಕ್ಯಾಮ್ರಾ ಮುಂದೆ ಆ ಥರ ಎಲ್ಲ ಮಾಡಕ್ಕ ನಮ್ಗೆ ಆ ಥರ ಆ್ಯಕ್ಚುಲಿ ಏನಂದ್ರಪ್ಪ ಅಂದರೆ, ನಮಗೆ ಬಕೆಟ್ ಹಿಡಿಯೋದು ಆಮೇಲೆ ಇನ್ನೊಂದು ಆ್ಯಕ್ಟ್ ಮಾಡಲ್ಲ ಬರಲ್ಲ ಮೇಡಮ್. ರಿಯಾಲಿಟಿ ಮೇಡಮ್, ನನ್ನ ಮನಸ್ಸಲ್ಲಿ ಏನಿರುತ್ತೆ ಅದು ಮಾಡಿಬಿಡ್ತೀನಿ. ಒಳಗೊಂದು ಹೊರಗೊಂದು ಏನಿಲ್ಲ, ನಾನು ಸ್ಟ್ರೇಟ್ ಫಾರ್ವರ್ಡ್ ಮೇಡಮ್. ನಾನು ಇರೋದಂಗೆ ನಾನು ಅನ್ಸಿದ್ದು ಮಾಡಿಬಿಡ್ತೀನಿ. ಆಮೇಲೆ ನಾನು ರಿಯಾಲಿಟಿ ಆ ಥರ, ನಾನು ಫೇಕ್ ಆ ಥರ ಫ್ರಾಡ್ ಆ ಥರ ಏನಿಲ್ಲ ಮೇಡಮ್. ಏನೆಲ್ಲ ಸಹಾಯ ಮಾಡಿದ್ದೀರಾ ಸರ್? ಮೇಡಮ್ ಸಹಾಯ ಅಂದರೆ ಹೆಂಗಂದರೆ, ಇವಾಗ ನೋಡ್ರಿ, ಆ್ಯಕ್ಚುಲಿ ಬಳ್ಳಾರಲ್ಲಿ ಒಂದು 30 ಮೆಂಬರ್ಸ್ ಇರ್ತಾರೆ. ಸೊ ಅವ್ರ ಮನೆ ಇರಲ್ಲ, ಒಂದು ಶೆಡ್ಡಲ್ಲೇ ಯಾವುದೋ ಆ್ಯಕ್ಚುಲಿ ಕಾಲುವೆ ಮೇಲೆ ಒಂದು ಇದಿರುತ್ತಲ್ವ, ರೋಡಲ್ಲಿ ಜೀವನ ಮಾಡ್ತಿರ್ತಾರೆ. ಅದನ್ನೆಲ್ಲ ನಾಶ ಮಾಡಿಬಿಡ್ತಾರೆ, JCB ತಂದು ನಾಶ ಮಾಡಿದಾಗ. ಸೊ ನಮ್ಮ ಮಿನಿಸ್ಟರ್ ಶ್ರೀರಾಮುಲು ಸರ್ ಇದ್ದಾರೆ, ಕೇಳಿರ್ತಾರೆ ನಮ್ಮ ಸರ್ ಅವರು. ಸೊ ಆ್ಯಕ್ಚುಲಿ ನಮಗೆ ಫೇವ್ರೇಟ್ ಅವರು ಸ್ವಲ್ಪ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ. ಅವ್ರು ಸಪೋರ್ಟ್ ಮಾಡಿದ್ದಾರೆ ಅಂತೇಳಿ ನಾನು ಹೋಗಿ 50,000 ಕೊಡ್ತೀನಿ ಮೇಡಮ್. ಆ್ಯಕ್ಚುಲಿ ನನಗೆ ನೈಟ್ ಯೂಟ್ಯೂಬ್ ಕಡೆಯಿಂದ 50,000 ಬಂದಿರುತ್ತೆ. 50,000 ನಾನು ವಿತ್ಡ್ರಾ ಮಾಡಿಕೊಂಡು ಅವ್ರಿಗೆ 50,000 ಕೊಟ್ಟು ನನ್ನ ಮನೆ, ಒಂದು ಶೆಡ್ಡು, ಆಮೇಲೆ ಅವ್ರಿಗೆ ರೇಷನ್ 2 months ಬೇಕಾಗಿರುವಂಥ ರೇಷನ್ ಎಲ್ಲ ಕೊಡಿಸ್ಬಿಡ್ತೀನಿ ಮೇಡಮ್. ಸೊ ಅವ್ರ ಆಶೀರ್ವಾದ ನಿಮ್ಗೆ ಈ ಮಟ್ಟಕ್ಕೆ ತಂದಿದೆ ಅಂತ ಹೇಳ್ಬೋದು ಮೇಡಮ್, ಜನರ ಆಶೀರ್ವಾದ. ಸೊ ಇವಾಗ ಎಲ್ರಿಗೂ ಒಂದು ಡೌಟ್ ಇರುತ್ತೆ, ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ಇವ್ರಿಗೆ ಲಕ್ಷ ಬರುತ್ತೆ, ಕೋಟಿ ಬರುತ್ತೆ. ನನಗೆ ನೋಡ್ರಿ, ಯೂಟ್ಯೂಬಿಂದ ನನಗೆ ಒಂದು 30,000 ಬಂದರೆ 20,000 ನಾನು ಜನರಿಗೆ ಹೆಲ್ಪ್ ಮಾಡ್ಬಿಡ್ತೀನಿ. 10,000 ನನ್ನ ಲೈಫ್ ಸ್ಟೈಲಿ, ಬಟ್ಟೆಗಳು, ಅದು ಇದು, ಸ್ಲೀಪರು, ಶೂಸ್ ಮೇಡಮ್. ಹೆಂಡತಿಗೆ ಏನು ಮಾಡ್ತೀರಾ? ಹೆಂಡತಿ ಅವರು ಇದ್ದಾರೆ ಮೇಡಮ್. ನಾವು ಅವ್ರದ್ದು ಕೆಲಸ ಮಾಡ್ತಾರೆ ಮೇಡಮ್. ಆ್ಯಕ್ಚುಲಿ ನಮ್ಮ ವೈಫ್ ಬಂದ್ಬಿಟ್ಟು ನಮ್ಮ ಬೆಂಗಳೂರು ನಾರಾಯಣ ನೇತ್ರದಲ್ಲಿ ಐ ಸ್ಪೆಷಲಿಸ್ಟ್ ಡಾಕ್ಟರ್ ಮೇಡಮ್ ನಮ್ಮ ವೈಫ್. ಓಕೆ. ಸೊ ಅವಾಗಲೇ ಹೇಳಿದ್ರಿ, ಯಶ್ ಅವ್ರ ಲವ್ ಸ್ಟೋರಿ ಇನ್ಸ್ಪೈರ್ಡ್ ಆಗಿ ನಾನು ಲವ್ ಮಾಡಿದ್ದೀನಿ ಅಂತ. ನಿಮ್ಮ ಲವ್ ಸ್ಟೋರಿ ಹೇಳ್ಬೋದಾ? ಮೇಡಮ್, ಲವ್ ಸ್ಟೋರಿ ಹೆಂಗೆ ಅಂದರೆ, ಆ್ಯಕ್ಚುಲಿ ನಮ್ಮ ಬಾಸ್ ಶಂಕರ ಮಠದಲ್ಲಿ ಜಿಮ್ಮಲ್ಲಿ ಬರ್ತಿದ್ರು, ವರ್ಕೌಟ್ ಮಾಡೋಕೆ ಬರ್ತಿದ್ರು. ನಾನು ಆ್ಯಕ್ಚುಲಿ ಬಾಸ್ ವರ್ಕೌಟ್ ಮಾಡೋದು ನೋಡೋಕೆ ಹೋಗ್ತಿದ್ದೆ, ಮೀಟ್ ಮಾಡ್ಬೇಕಂತೇಳಿ. ಕೇರ್ ಮಾರ್ಕೆಟಿಂದ ದೊಡ್ಡ ಹೂನಾರ 1,000 ರೂಪಾಯಿ ಹೂನಾರ ತೊಗೊಂಡು ಹೋಗ್ತಿದ್ದೆ ಡೈಲಿ ಬಾಸಿಗೆ ನಾನು ಮೀಟ್ ಮಾಡ್ಬೇಕಂತೇಳಿ.
ಸೊ ಅವಾಗ ಅವ್ರೊಂದು ಟೈಮ್ ಬಂದಿದ್ದು ನಾನೊಂದು ಟೈಮ್ ಮೀಟ್ ಆದಾಗ ಸೊ ಹಂಗೆ ಜಸ್ಟ್ ಒನ್ ಡೇ ಫೇಸ್ ಹಂಗೆ ಒಂಥರ ಸ್ಮೈಲ್ ಕೊಟ್ಟರು. ಆಮೇಲೆ ನೆಕ್ಸ್ಟ್ ಡೇ ಮತ್ತೆ ಇನ್ಸ್ಟಾಗ್ರಾಮಲ್ಲಿ ಫ್ರೆಂಡ್ ಆದರು. ಆಮೇಲೆ ಹಂಗೆ 6 ಮಂತ್ ಫ್ರೆಂಡ್ ಆದ್ವಿ. ಆಮೇಲೆ ಒಂದು 4 year ಲವ್ ಆಯ್ತು. ಆಮೇಲೆ ಮ್ಯಾರೇಜ್ ಆದ್ವಿ. ಓಕೆ 4 years ಲವ್. ಆ್ಯಕ್ಚುಲಿ ನಮ್ದು ಮ್ಯಾರೇಜ್ ಆಗ್ಬಿಟ್ಟು 2 years ಮೇಡಮ್ ಕಂಪ್ಲೀಟ್. 2 years. ಓಕೆ ಸೊ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಮೇಡಮ್. ಒಂದು ಗರ್ಲ್ ಪಾಪ್ ಆಗಿದೆ, ಹೆಣ್ಣು ಪಾಪ್ ಆಗಿದೆ 1 year ಆಯ್ತು. ಓಕೆ ಸೊ ಈಗ ನಾನು ಆಗ್ಲೇ ಹೇಳ್ದಂಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ಗೆ ಆದಾಯ ಅನ್ನೋದು ರೆಗ್ಯುಲರ್ ಆಗಿ ಬರ್ತಿರುತ್ತಾ ಅಥವಾ ಮೇಡಮ್ ಯೂಟ್ಯೂಬ್ ಅಂದ್ರೆ ನಾವು ವಿಡಿಯೋ ಬಿಟ್ರೆ ಮತ್ತೆ ದುಡ್ಡು ಬರುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಬರುತ್ತೆ ಪ್ರಮೋಷನ್ಸ್. ಇವಾಗ ನೋಡ್ರಿ ನನಗೆ ಆಕ್ಚುಲಿ ಬೆಟ್ಟಿಂಗ್ ಪ್ರಮೋಷನ್ ಕೊಡ್ತಾರೆ, ಜ್ಯೋತಿಷ ಪ್ರಮೋಷನ್ ಕೊಡ್ತಾರೆ, ಅವೆಲ್ಲ ಮಾಡಲ್ಲ ನಾನು. ಬೆಟ್ಟಿಂಗ್ ಪ್ರಮೋಷನ್ ನಮಗೆ 5 ಲಕ್ಷ ಕೊಡ್ತಾರೆ ಮಾಡೋ ಅಂತ ಹೇಳ್ತಾರೆ, ನಾನು ಮಾಡಲ್ಲ. ಯಾಕಂದ್ರೆ ಇವಾಗ ನಮ್ಮನ್ನ ಯಾಕೆ ಫಾಲೋ ಮಾಡಿರ್ತಾರೆ ಅಂದ್ರೆ ನಾವು ಒಳ್ಳೆ ಕಂಟೆಂಟ್ ಕೊಡ್ತಿರ್ತೀವಿ ಅಂತ ಫಾಲೋ ಮಾಡಿರ್ತಾರಲ್ವಾ. ಸೊ ನಾವು ಅವರಿಗೆ ಒಳ್ಳೇದು ಹೇಳ್ಬೇಕು. ಈ ಥರ ಬೆಟ್ಟಿಂಗ್ ಎಲ್ಲ ಹೇಳಿ 10 ರೂಪಾಯಿ ಹಾಕಿ 1000 ರೂಪಾಯಿ ದುಡೀರಿ ಆ ಥರ ಎಲ್ಲ ನಾನು ಆ್ಯಕ್ಚುಲಿ ಹೇಳೋಕೆ ನನಗೆ ಇಷ್ಟ ಆಗಲ್ಲ ಮೇಡಮ್. ಒಬ್ಬರು ಜೀವನ ಹಾಳು ಮಾಡೋಕೆ ಇಷ್ಟ ಆಗಲ್ಲ. ಯಾಕಂದ್ರೆ ನಾನು ಹೆಂಗೆ ನಂಬಿರ್ತಾರೆ ನಾನು ಅವರಿಗೆ ಆ ಥರ ನಂಬಿಕೆ ಕೊಡಬೇಕು ಆ ಥರ. ಓಕೆ, ಈ ಗಣೇಶ್ ಅವರ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಏನಾದ್ರು ಇದ್ರೆ ಏನಿರ್ಬೋದು ಅದು? ಟರ್ನಿಂಗ್ ಅಂದ್ರೆ ನಿಮ್ ಜೀವನದ ಓಕೆ ನನ್ನ ಜೀವನ ಹಿಂಗ್ ಟರ್ನ್ ಆಯ್ತು ಈ ಒಂದು ಸಿಚುವೇಶನ್. ಟರ್ನಿಂಗ್ ಅಂದ್ರೆ ಮೇಡಮ್ ನಾನು ಆಕ್ಚುಲಿ ನಮ್ಮ ಯಶ್ ಬಾಸ್ ಮೀಟ್ ಮಾಡ್ಬೇಕಂತೇಳಿ ನಾನು 7th standard ಅಲ್ಲಿ ಇರ್ಬೇಕಾದ್ರೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ದೆ ಬರೋ ನಾನು. ಸೊ ನಮ್ಮ ಬಾಸ್ ಹೆಂಗೆ ಮೀಟ್ ಮಾಡೋದು, ಅವರೆಲ್ಲ ದೊಡ್ಡವರಲ್ವಾ, ಅವ್ರನ್ನ ಹೆಂಗೆ ಮೀಟ್ ಮಾಡೋದು ಅಂತೇಳಿ. ಸೊ ನಾನು ಒಬ್ಬನು ಫ್ರೆಂಡ್ ಆದ ನನಗೆ, ಮಂಡ್ಯ ಹುಡುಗ ನಿಶಾನ್ ಅಂತೇಳಿ ಫ್ರೆಂಡ್ ಆಗಿದ್ದ. ಅವನಿಗೆ ಮೆಸೇಜ್ ಮಾಡಿದ್ರೆ ಬ್ರೋ ಎಲ್ಲಿ ಸಿಗ್ತಾರೆ, ನಮ್ಮ ಯಶ್ ಬಾಸ್ ಎಲ್ಲಿ ಸಿಗ್ತಾರೆ ಅಂತೇಳಿ. ಅವ್ರು ಹೇಳ್ತಾರಿಲ್ಲ. 2 ದಿನ ಮೆಸೇಜ್ ಮಾಡಿದ್ರೆ ಬ್ಲಾಕ್ ಮಾಡ್ಬಿಟ್ರು ನಂಬರು. ನಾನು ಅವಾಗ ಏನು ಮಾಡಿದೆ ಅಂದರೆ ಬಳ್ಳಾರಿಯಿಂದ ಇದು ಬೆಂಗಳೂರಿಗೆ ಬಂದೆ. ಅವಾಗ ನನ್ನ ಹತ್ರ ಬರೀ 200 ರೂಪೀಸ್ ಸಿಕ್ತು ಅಮೌಂಟ್. ಅವಾಗ ಟ್ರೈನ್ ಟಿಕೆಟ್ ಬಂದ್ಬಿಟ್ಟು 100 ಬೆಂಗಳೂರು ಬಂದು ಮೆಜೆಸ್ಟಿಕಲ್ಲಿ ನೋಡಿದ್ರೆ ನನಗೆ ಭಯ. ಯಾಕಂದರೆ ಒಬ್ಬೊಬ್ಬರು ರೌಡಿಗಳು ಗಡ್ಡ ಬಿಡೋದು ಆ ಥರ ನೋಡ್ರೆ ನನಗೆ ಚಿಕ್ಕ ವಯಸ್ಸಲ್ಲಿ ಭಯ ಸ್ವಲ್ಪ. ಯಾಕಂದರೆ ನಾವು ಬಡವ್ರ ಮಕ್ಕಳು, ಅದರಲ್ಲಿ ಬೇರೆ ಹಳ್ಳಿ ಕಡೆ ಹುಡುಗರು ಅಲ್ವಾ, ಸ್ವಲ್ಪ ದೊಡ್ಡರ ಕಂಡ್ರೆ ಭಯ ಆ ಥರ. ಆವಾಗ 100 ರೂಪಾಯಿ, ಇನ್ನೂ 100 ರೂಪಾಯಿ ಉಳಿದಿದ್ದು ಬ್ಯಾಲೆನ್ಸ್ ಅಷ್ಟೇ. ದೋಸೆ ತಿಂದರೆ ಇನ್ನು 50 ರೂಪಾಯಿ ಉಳಿತು. ಒಂದು ವಾಟರ್ ಬಾಟಲ್ ತೊಗೊಂಡೆ ಇನ್ನು 30 ರೂಪಾಯಿ ಉಳಿತು. 20 ರೂಪಾಯಿ ವಾಟರ್ ಬಾಟಲ್ ಉಳಿತು, ಇನ್ನು 30 ರೂಪಾಯಿ ಉಳಿತು. ಬಸ್ಸಿಗೆ ಹೋದೆ, ಈಗ ಅಮೌಂಟೇ ಇಲ್ಲ ನನ್ನ ಹತ್ರ. ಹೆಂಗೆ ಮೀಟ್ ಮಾಡೋದಪ್ಪ ಅಂತೇಳಿ ರಾತ್ರಿ ಎಲ್ಲ ಥಿಂಕ್ ಮಾಡಿದೆ. ಮೆಜೆಸ್ಟಿಕಲ್ಲಿ ಥಿಂಕ್ ಮಾಡಿದೆ ಮೇಡಮ್. ನಾನು ಥಿಂಕ್ ಮಾಡ್ಬಿಟ್ಟು ಅಲ್ಲಿ ಸನ್ಮಾನ್ ಲಾಡ್ಜ್ ಅಂತ ಕೇಳಿರ್ತಾರೆ ನೀವು, ಅಲ್ಲಿ ಕೆಲಸ ಮಾಡೋಕ್ಕೆ ಕೇಳಿದ್ದೆ. ಸರ್ ನನ್ನ ಕೆಲಸ ಬೇಕಾಗಿದೆ, ಯಾವ ಊರಿನ ತಮ್ಮ ಹಂಗೆ ಅಂತ ಸ್ವಲ್ಪ ರ್ಯಾಶಾಗಿ ಮಾತಾಡಿದ್ರೆ ನಮಗೆ ಒಂದು ಭಯ. ನೀವೇನು ಕೆಲಸ ಮಾಡ್ತೀನಿ ಅಂದರು. ನನಗೇನು ಎಕ್ಸ್ಪೀರಿಯನ್ಸ್ ಇಲ್ಲ, ನೀವೇನು ಕೊಟ್ಟರೆ ಮಾಡ್ತೀನಿ ಅಂದರು. ಸರಿ ಆಯಿತು, ನೀನು ಪ್ಲೇಟ್ ತೊಳೆಯೋ ಕೆಲಸ ಮಾಡೋ, ಹಂಗೆ ಕ್ಲೀನ್ ಮಾಡೋ ಕೆಲಸ ಮಾಡೋ ಆ ಥರ. ಸರಿ ಸರ್ ಆಯ್ತು ಅಂತೇಳಿ ನಾನು 2 months ಕೆಲಸ ಮಾಡಿದೆ. ಅದೇ ಅವ್ರು ಊಟ ಮಾಡಿರೋ ಪ್ಲೇಟ್ಗಳು ತೊಳೆಯೋದು, ಆಮೇಲೆ ಅದು ಇದು ಕಸ ಹೊಡಿಯೋದು, ಬಂಡೆ ಒರೆಸೋದಲ್ಲಿ ಕೆಲಸ ಮಾಡಿದೆ. ನನಗೆ ಒಬ್ಬರು ಪರಿಚಯ ಆದರು, ದೊಡ್ಡ ವ್ಯಕ್ತಿ. ಸೊ ರಾಜಕೀಯ ವ್ಯಕ್ತಿ ಪರಿಚಯ ಆದಾಗ ನಾನು ಅವರಿಗೆ ಆ್ಯಕ್ಚುಲಿ ಸಪ್ಲೈ ಮಾಡ್ತಿದ್ದೆ. ನಾನು ಅವ್ರು ಬಂದಾಗ ನನಗೆ ಕರಿತಿದ್ರು ಅವರು, ಆ ಹುಡುಗ ಚೆನ್ನಾಗಿ ಕೆಲಸ ಮಾಡ್ತೇನೆ ಹಂಗೆ ಅಂತೇಳಿ ನನಗೆ ಕಾದಾಗ ನನಗೆ ಅವರು ಏನು ಬೇಕಪ್ಪ ನೀವು ಎಲ್ಲಿ ಯಾಕೆ ಏನಕ್ಕೆ ಈ ಥರ ಕೆಲಸ ಮಾಡ್ತೀಯ, ಅಲ್ಲಿ ನೀವು ಬಳ್ಳಾರಿಯಲ್ಲಿ ಕೆಲಸ ಮಾಡ್ಬೋದಿತ್ತಲ್ಲ, ಇನ್ನೇಕೆ ಇಲ್ಲಿ ಕೆಲಸ ಮಾಡ್ತೀಯ ಅಂತ ಕೇಳಿದಾಗ, ಇಲ್ಲ ಸರ್ ನನಗೆ ಕೆಲಸ ಮಾಡೋದಂತ ನಾನು ಏನೋ ಸರ್ ಯಶ್ ಬಾಸ್ ಮೀಟ್ ಮಾಡ್ಬೇಕಂತ ಬಂದಿದ್ದೀನಿ ಸರ್ ನನಗೆ ಬಟ್ ಯಾರು ಊಟ ಅಂತ ಗೊತ್ತಾಗ್ತಿಲ್ಲ, ನನಗೆ ಏನು ಮಾಡ್ಬೇಕಂತಂದಾಗ ನಾನೊಂದು ನಂಬರ್ ಕೊಡ್ತೀನಿ, ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಸರ್ ಒಬ್ಬರು ನಂಬರ್ ಕೊಟ್ಟರು. ನಮ್ಮ ಫ್ರೆಂಡು ಅವರು ಆ್ಯಕ್ಚುಲಿ ನನಗೆ ಫ್ರೆಂಡ್ ಮಾಡಿಕೊಂಡೆ. ಒನ್ ಮಂತ್ ಆಯ್ತು ಫ್ರೆಂಡ್ ಮಾಡ್ಕೊಳ್ಳೋಕ್ಕೆ. 1 month ಫ್ರೆಂಡ್ ಮಾಡಿಕೊಂಡು ಆಮೇಲೆ ಅವರು ನನಗೆ ಮೀಟ್ ಮಾಡಿಸಿದ್ರು ನಮ್ಮ ಯಶ್ ಬಾಸ್ಗೆ. ಮೀಟ್ ಮಾಡಿದ್ರಿ ಅಂತೂ? ಮೀಟ್ ಮಾಡಿದ ತಕ್ಷಣ ಕಾಲು ಬಿದ್ದುಬಿಟ್ಟೆ ನಾನು. ಆಮೇಲೆ ಹಂಗೆಲ್ಲ ಬಿಡ್ಬೇಡಪ್ಪ, ತಂದೆ ತಾಯಿ ಬಿಡು ಅಂತ ಅವ್ರು ನನಗೆ ಹೇಳಿದ್ರು. ಆದರೆ ಏನು ಮಾಡೋದು ಆ ಥರ ಫಸ್ಟ್ ಟೈಮ್ ಅಲ್ವಾ, ಹಿಡ್ಕೊಂಡು ಹತ್ಬಿಟ್ಟೆ ನಮ್ಮ ಯಶ್ ಬಾಸ್ನ. ಓಕೆ, ಅದು ನಿಮ್ಮ ಲೈಫಲ್ಲಿ ಮೇಡಮ್ ಟರ್ನಿಂಗ್ ಪಾಯಿಂಟ್. ಓಕೆ, ಸೊ ಆಮೇಲೆ ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ ನಮ್ಮ ಯಶ್ ಬಾಸ್ ನನಗೆ ಗಣಿ ಅಂತ ಕರಿಬೇಕಂತ ಒಂದು ಡ್ರೀಮ್ ಮೇಡಮ್ ನನಗೆ. ಓಕೆ, ಯಾಕಂದ್ರೆ ಅವ್ರ ಫ್ಯಾನ್ ಆಗಿ ನನ್ನ ಕರ್ಸ್ಕೊಳ್ಳೋದಂದ್ರೆ ತುಂಬಾ ಇಷ್ಟ ಅಲ್ವಾ. ನಾನು ಡೈಲಿ ಹೋಗ್ತಿದ್ದೆ, ಕೇರ್ ಮಾರ್ಕೆಟ್ ಇಂದ ಓನರ್ ತಗೊಂಡು ಡೈಲಿ ಹೋಗ್ತಿದ್ದೆ ನಮ್ಮ ಯಶ್ ಬಾಸ್ ಮೀಟ್ ಮಾಡ್ಬೇಕಂತೇಳಿ. ಸೊ ಅವರೇ ಒಂದು ಟೈಮ್ ಗಣಿ ಹಂಗೆಲ್ಲ ತರಕ್ ಹೋಗ್ಬೇಡ ಅಂತಂದ್ರು. ನಾನು ಲೈಫ್ ಅವಾಗ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಆ ಥರ ಖುಷಿ ಮೇಡಮ್, ತುಂಬಾನೇ ಖುಷಿ ಆಗ್ಬಿಟ್ಟೆ ನಾನು. ಅವತ್ತು ಎಷ್ಟು ಬೇಕು ನಮ್ಮ ಫ್ರೆಂಡ್ಸ್ ಏನು ಬೇಕು ಕುಡಿಯೋಕೆ ಏನು ಬೇಕು ಅದು ಕೊಟ್ಬಿಡ್ತಿದ್ದೆ ನಾನು. ಸೊ ಯಶ್ ಅವ್ರದ್ದು ಎಲ್ಲಾ ಸಿನಿಮಾಗಳು ನೋಡಿದಿರ? ಹಾಗಾದ್ರೆ ಪ್ರತಿಯೊಂದು ಮೇಡಮ್. ಫಸ್ಟ್ ಫಿಲ್ಮ್ ಅಂತಂದ್ರೆ ನಾನೇ ನನ್ನ ದುಡ್ಡು ಖರ್ಚು ಮಾಡ್ತೀನಿ ನಾನು. ಕಟೌಟಿಗೆ ಆಗಲಿ, ಟಿಕೆಟ್ ನಮ್ಮ ಫ್ರೆಂಡ್ಸ್ಗೆ ನಾನೇ ಕೊಡ್ಸೋದು. ಫಿಲ್ಮ್ ನಮ್ಮ ಬಾಸ್ ನೋಡ್ರಿ, KGF 2 ಬಂತು, ಮೊನ್ನೆ ರಾವಣ ಇದು ಬಂತಲ್ವ, ಟ್ರೀಸರ್ ಬಿಟ್ರು, ಅದೇ ಟೈಟಲ್ ಬಿಟ್ರು, ಅದಕ್ಕೆಲ್ಲ ಪೂಜೆ ಎಲ್ಲ ನಾನೇ ಮೇಡಮ್. ಬಳ್ಳಾರಿಯಲ್ಲಿ ಸಖತ್ ನಾನೇ ಪೂಜೆ ಮಾಡಿಸೋದು. ನಮ್ಮ ಬಾಸ್ ಬಂದ್ರೆ ಮೊನ್ನೆ ನಮ್ಮ ಬಳ್ಳಾರಿಗೆ ಬಂದಿದ್ರು, ಬಾಲಾಜಿ ಶಿವ ಟೆಂಪಲ್ ಓಪನ್ ಕರೆದಾಗ ಬಂದಿದ್ರು. ಬೇದಾರಲ್ಲಿ ನಾವೇ ಹಾಕ್ಸಿದ್ವಿ. ತುಂಬಾನೇ ನಮ್ಮ ಬಾಸ್ ಬಂತ ಏನೋ ಮೇಡಮ್ ಒಂಥರ ಲವ್ ನಮ್ಮ ಯಶ್ ಬಾಸ್ ಅಂದ್ರೆ. ತುಂಬಾನೇ ಅವ್ರ ಇನ್ಸ್ಪಿರೇಷನ್ ಆಗೋ ಸ್ಫೂರ್ತಿ ನನಗೆ ಅವರು. ಲೈಫ್ ಎಲ್ಲ ನಾವು ಅವ್ರನ್ನ ಯಾವತ್ತು ಸಾಯೋವರೆಗೂ ಬಿಡಲ್ಲ ಅವ್ರನ್ನ, ಮರೆಯಲ್ಲ ನಾನು.
ಆ ತರ ಪ್ರೀತಿ ಅವ್ರ ಮೇಲೆ ನನಗೆ. ಇವಾಗ ಯಶ್ ಸರ್ ಜೊತೆ ಕಂಪ್ಲೀಟ್ ಒಂದ್ ದಿನ ಇರ್ಬೇಕು ಅಂತ ಆಗತ್ತೆ. ಅದೇ ದಿನ ನೀವು ಇವತ್ತು ನಿನ್ ಹೀರೋ ಅಪ್ಪ ಈ ಸಿನಿಮಾ ಒಂದ್ ಹೀರೋ ಚಾನ್ಸ್ ಸಿಕ್ಕಿದೆ, ನೀನ್ ಬಂದ್ ಆಕ್ಟ್ ಮಾಡ್ಬೇಕು ಅಂದ್ರೆ ನೀವ್ ಯಾವ್ದನ್ನ ಚೂಸ್ ಮಾಡ್ತೀರಾ? ಹೀರೋ ಚಾಯ್ಸ್ ಮಾಡ್ತೀನಿ ಮೇಡಮ್. ಯಾಕಂದ್ರೆ ಒನ್ ಡೇ ಮರ್ತು ಬಿಡ್ತೀವಿ ನಾವು. ಹೀರೋ ಆದ್ರೆ ಲೈಫಲ್ಲಿ ಎಲ್ಲರೂ ಕಂಡು ಹಿಡಿತಾರಲ್ವಾ, ನಮ್ಮ ಬಾಸನ್ನು ಐಡೆಂಟಿಫೈ ಮಾಡ್ತಾರಲ್ವಾ ಆ ಥರ. ಓಕೆ ಓಕೆ. ಸೊ ಇತ್ತೀಚಿನ ಬೆಳವಣಿಗೆಗಳು ನಿಮ್ಗೆ ಗೊತ್ತೇ ಇದೆ. ಈಗ ಸೌಜನ್ಯ ಕೇಸ್ ಆಗಿರ್ಬೋದು, ಒಂದಷ್ಟು ಜನ ಯೂಟ್ಯೂಬರ್ಸ್ ಹೋಗಿ ಅಲ್ಲಿ ಹಲ್ಲೆಗಳು ಒಳಗಾದವರು ಇದ್ದಾರೆ. ಸೌಜನ್ಯ ಬಗ್ಗೆ ವಿಡಿಯೋ ಮಾಡಿದೀನಿ ಮೇಡಮ್, ಯಾಕಂದ್ರೆ ಕೆಲವೊಂದು ಮಾಡಿದೀನಿ. ಯಾಕಂದ್ರೆ ಸೊ ಧರ್ಮಸ್ಥಳ ಅಂದ್ರೆ ಒಂಥರ ಧರ್ಮ. ನಾವು ಆಕ್ಚುಲಿ ನಮ್ಮ ಯಶ್ವಾಸ್ ದೇವರು ಧರ್ಮಸ್ಥಳ ಫೇವ್ರೇಟ್, ನಮಗೂ ಧರ್ಮಸ್ಥಳನೇ. ಬಟ್ ಏನಂದ್ರೆ ಅದು ಕಾನೂನು ಇದೆಯಲ್ಲ ಮೇಡಮ್, ಕಾನೂನು ನೋಡಿದ್ರೆ ನಮ್ಮ 12 ವರ್ಷದ್ದು ಅವಾಗ ಏನು ಮಾಡೋಕ್ಕಾಗಿಲ್ಲ ಅಂದ್ರೆ ಇವಾಗ ಏನು ಮಾಡ್ತೇಳಿ, ಅದೆಲ್ಲ ಸರ್ಕಾರ ನೋಡ್ಕೊಳ್ಳೋದು ಮೇಡಮ್. ನಾವೇಂದ ಸಪೋರ್ಟ್ ಮಾಡ್ತೀವಿ ಅಷ್ಟೇ, ಯೂಟ್ಯೂಬರ್ ಸಪೋರ್ಟ್ ಮಾಡ್ತೀವಿ. ಸೌಜನ್ಯ ನ್ಯಾಯ ಸಿಗಲೇಬೇಕು ಮೇಡಮ್, ಹೇಳೋದಿಷ್ಟೇ. ಈಗ ಈ ಕಡೆ ಬಂದ್ರೆ ಈಗ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇದಾವೆ. ಈಗ ರಮ್ಯಾಗೆ ಬ್ಯಾಡ್ ಕಾಮೆಂಟ್ಸ್ ಮಾಡೋದು, ದರ್ಶನ್ ಅಭಿಮಾನಿಗಳಂತೆ ಹೇಳ್ಕೊಂಡು ಬ್ಯಾಡ್ ಕಾಮೆಂಟ್ಸ್ ಮಾಡೋದು, ಅದನ್ನೆಲ್ಲ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದಾವೆ. ಈ ಫ್ಯಾನ್ಸ್ ವಾರ್ ಬಗ್ಗೆ ಅಥವಾ ಈ ತರ ಮೆಸೇಜ್ಗಳು ಮಾಡೋರ್ ಬಗ್ಗೆ ಏನ್ ಹೇಳ್ತೀರಾ ನೀವು? ಮೇಡಮ್ ಅವ್ರ ಬಗ್ಗೆ ನಾವು ಮಾತಾಡೋಷ್ಟು ದೊಡ್ಡರಾಗಿಲ್ಲ. ನಾ ಏನಿದ್ರೆ ಯಶ್ವಾಸ್ ಕೇಳಿ ಯಶ್ವಾಸ್ ಹೇಳಿ, ನಾವು ಅವ್ರ ಬಗ್ಗೆ ಎಲ್ಲ ಮಾತಾಡೋಷ್ಟು ದೊಡ್ಡರಾಗಿಲ್ಲ ಮೇಡಮ್. ಇನ್ನು ನಾವು ಏನೋ ಒಂದು ಚಿಕ್ಕ ಸ್ಟೆಪ್ ಇಡ್ತಾ ಇದ್ವಿ, ಚಿಕ್ಕ ಕಲಾವಿದ್ರು ನಾವು ಇನ್ನ. ಅದಕ್ಕೆ ನಾವು ಏನಂದ್ರೆ ಅವ್ರ ದೊಡ್ಡರ ಬಗ್ಗೆ ಮಾತಾಡೋದು ಅಷ್ಟನ್ನು ನಾವು ದೊಡ್ಡನ ಅಲ್ಲ ಮೇಡಮ್. ಓಕೆ. ಸೊ ಈಗ ಯಶ್ ಅವ್ರ ಬಗ್ಗೆ ನೀವು ಒಂದಷ್ಟು ಹೇಳ್ತಾ ಇದ್ರಿ. ಸೊ ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿದ್ದೀವಿ ಮೇಡಮ್. ನಿಮ್ಮ ಫೇವ್ರೆಟ್ ಸಿನಿಮಾ ಯಾವ್ದು? ನಮ್ದು ಬಂದ್ಬಿಟ್ಟು ಫೇವ್ರೆಟ್ ಫಿಲ್ಮ್ ಕಿರಾತಕ ಮೇಡಮ್. ಕಿರಾತಕ ಫಸ್ಟ್ ಕಿರಾತಕ ಮಾತ್ರ ಒಂದು 20 ಸರಿ ನೋಡಿದ್ವಿ ನಾವು. ತುಂಬಾ ಎಂಟರ್ಟೈನ್ಮೆಂಟ್ ಕಾಮಿಡಿ ಸಖತ್ತಾಗಿದೆ ಅದಕ್ಕೆ. ಓಕೆ. ಸೊ ಈಗ ಸಪೋಸ್ ಏನಾದ್ರು ಯಶ್ ಅವ್ರ ಫೋನ್ ಸಡನ್ ಆಗಿ ಏನಾದ್ರು ಫೋನ್ ಮಾಡಿ ಎಲ್ಲಿದ್ಯಾ ಗಣಿ ಅಂತ ಕೇಳಿದ್ರೆ ಹೆಂಗಿರುತ್ತೆ ನಿಮ್ ರಿಯಾಕ್ಷನ್? ಮಾಡಲ್ಲ ಮೇಡಮ್. ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಮ್ಯಾಜಿನ್ ಮಾಡ್ಕೊಂಡ್ರೆ ಆಕ್ಚುಲಿ ಅವ್ರು ಮಾಡಲ್ಲ ಮೇಡಮ್. ನಮ್ಗೆ ಯಾಕೆ ಮಾಡ್ತಾರೆ ಹೇಳಿ? ಏನೋ ಯಾರೋ ಹೇಳಿದ್ರು ಈ ತರ ನಿಮ್ ದೊಡ್ಡ ಅಭಿಮಾನಿ ಇದಾರೆ, ಸಲ್ಮಾನ್ ಖಾನ್ ಏನು ಋತಿಕ್ ರೋಷನ್ ಮಾಡಕ್ಕೆ. ಅದೇ ಇವಾಗ ಯಾರೋ ಹೇಳ್ತಾರೆ, ಇವಾಗ ಗೊತ್ತಿರುತ್ತಲ್ಲ ಮೌತ್ ಟಾಕ್ಸ್ ಅಂತ ಇರುತ್ತಲ್ವಾ, ಈಗ ಯಾರೋ ನಿಮ್ ದೊಡ್ಡ ಅಭಿಮಾನಿ ಇದಾರೆ, ನಾ ನಿಮ್ಗೆ ತುಂಬಾ ಇಷ್ಟ ಪಡ್ತಾರೆ ಅಂತ ಹೇಳಿ. ಹೌದಾ? ಯಾರು ನೋಡೋಣ ಮೇಡಮ್, ಅವಾಗ ಹೆಂಗಿರುತ್ತೆ ಗೊತ್ತಾಗಲ್ಲ. ದೇವ್ರು ನೋಡ್ಬೇಕು, ದೇವ್ರು ಕಳ್ಕೊಂತೀನಿ ಅವಾಗ ಏನ್ ಮಾಡ್ಬೇಕಂತ. ಓಕೆ. ಏನಂದ್ರೆ 1000 ಜನ ಊಟ ಹಾಕ್ಸ್ಬಿಡ್ತೀನಿ ಮೇಡಮ್. 1000 ಜನ ಊಟ ಹಾಕ್ಸ್ಬಿಡ್ತೀನಿ ಅವ್ರು ಬಾಸ್ ಫೋನ್ ಮಾಡಿದ್ರೆ ಆ ಖುಷಿಗೆ. ಹೌದೌದು. ಸೊ ಅಷ್ಟು ಹುಚ್ಚ ಅಭಿಮಾನಿ. ಓಕೆ. ಸೊ ಈಗ ನಿಮ್ ಲೈಫ್ ಈಗ ಹೆಂಗ್ ನಡೀತಿದೆ ಈಗ? ಮೇಡಮ್ ನಮ್ಮ ಲೈಫ್ ಆಕ್ಚುಲಿ ಫರ್ ಮಂತ್ ಆಕ್ಚುಲಿ 70,000 ಬರ್ತಾ ಇದೆ. ಮೇಡಮ್ ಅಂದ್ರೆ ನಾನು ಕೆಲಸ ಮಾಡ್ತೀನಿ ಮೇಡಮ್. ನಮ್ಮ ರಾಜಕೀಯದಲ್ಲಿ ನನ್ನ ಫೇವ್ರೆಟ್ ಪರ್ಸನ್ ಅಂದ್ರೆ ಸುರೇಶ್ ಬಾಬು ಮೇಡಮ್. ಕಂಪ್ಲಿ ವಿಧಾನಸಭೆದ್ರ ನಮ್ಮ ಸುರೇಶ್ ಬಾಬು ಸರ್ ಅಂತೇಳಿ ನಮಗೆ ತುಂಬಾನೇ ಸಪೋರ್ಟ್ ಮಾಡ್ತಾರೆ ಅವರು. ನಾನು ಆಕ್ಚುಲಿ ನಾನು ಕೆಳಗೆ ಬೀಳಿ ಮೇಲೆ ಹೇಳಿ ಅವ್ರು ನನಗೆ ನಾನು ಇದೀನಿ ಅಂತ ಒಂದು ಧೈರ್ಯ ಕೊಡ್ತಾರೆ. ಸೊ ಅವ್ರ ಆಫೀಸಲ್ಲಿ ಕೆಲಸ ಮಾಡ್ತಿದ್ವಿ. ಆಮೇಲೆ ನನಗೆ ಒಂದು 70,000 ಬಂದರೆ ಒಂದು ಆ್ಯಕ್ಚುಲಿ 40,000 ಒಂದು ಬಡವರಿಗೆ ಹೆಲ್ಪ್ ಮಾಡ್ತೀನಿ. ಆಮೇಲೆ ನಾನು ಇನ್ನೂ ಮಿಕ್ಕಿದ್ದು ನಾನು ನೋಡ್ಕೊಂತೀನಿ. ಮನೇಲಿ ಏನು ಹೇಳಲ್ವಾ? ಮನೆಯಲ್ಲಿ ಅಂದರೆ ಅವಾಗ ಅಂದ್ರೆ ಕಷ್ಟ ಆಯ್ತು ಮೇಡಮ್. ಅವಾಗ ನಮ್ಮದು ಇವಾಗ ಏನಂದ್ರೆ ನಮ್ಮ ಅಪ್ಪರು ಚೆನ್ನಾಗಿ ಮಾಡ್ತಿದ್ರೆ. ನಾನು ಒಬ್ಬನೇ ಮಗ, ಒಂದು 20 ಎಕರೆ ಹೊಲ ಇದೆ. ಸೊ ನಮ್ಮ ಮಾವರು ತುಂಬ ಒಳ್ಳೆಯವರು, ನಮ್ಮ ಅತ್ತೆನೂ ತುಂಬ ಒಳ್ಳೆಯವರು, ಒಳ್ಳೆ ಮಹಿಳೆ, ಒಳ್ಳೆ ವ್ಯಕ್ತಿ ನಮ್ಮ ಮಾವರು. ಸೊ ಅವ್ರದ್ದು ಒಂದು ಕಾಫಿ ತೋಟ ಇದೆ. ಆ್ಯಕ್ಚುಲಿ ದೇವ್ರು ಚೆನ್ನಾಗಿ ಕೊಟ್ಟಿದ್ದಾನೆ ಮೇಡಮ್, ಚೆನ್ನಾಗಿ ಇಟ್ಟಿದ್ದಾನೆ. ಯಾಕಂದ್ರೆ ನಾವು ಒಬ್ರಿಗೆ ಒಳ್ಳೇದು ಮಾಡಿದ್ರೆ ನಮಗೆ ಒಳ್ಳೇದಾಗುತ್ತಲ್ವಾ. ನಾವು ಒಬ್ರು ಹೊಟ್ಟೆ ಹೊಡೆದಿಲ್ಲ, ಹೊಟ್ಟೆ ಒಳ್ಳೆಯರ ಥರ ಬದುಕಿದ್ದೀವಿ ಮೇಡಮ್ ಆ ಥರ ಲೈಫಲ್ಲೂ. ಸೊ ಚಿಕ್ಕ ವಯಸ್ಸಿಂದ ಕಷ್ಟನೇ ನೋಡ್ಕೊಂಬಂದು ಈಗ ಚಿಕ್ಕ ವಯಸ್ಸಿಂದ ತುಂಬಾನೇ ಕಷ್ಟಪಡ್ತಿದ್ದೀವಿ ಮೇಡಮ್. ಈಗ ಒಂದು ಹಂತಕ್ಕೆ ಬಂದು ನಿಂತಿದ್ದೀರಿ ಹಾಗಾದ್ರೆ? ಹಾಂ ಮೇಡಮ್. ಅಂದ್ರೆ ನನಗೆ ಸಪೋರ್ಟ್ ಅಂದರೆ ನಮ್ಮ ವೈಫ್ ಮೇಡಮ್ ತುಂಬಾನೇ ಸಪೋರ್ಟ್ ಮಾಡ್ತಾರೆ ಯಾವುದೇ ವಿಷಯನಾಗಲಿ. ಬಟ್ ಅವಳಿಗೆ ಕೇಳ್ಬೇಕು ಮೇಡಮ್, ಇಲ್ಲಾಂದ್ರೆ ಸಿಟಿ ಬಂದ್ಬಿಡ್ತಾನೆ. ಯಾವುದನ್ನಾಗಲಿ ಕೇಳಬೇಕು. ಅಲ್ಲಿ ಹೋಗ್ತಿದ್ದೇನೆ ಅಂದರೆ ಸರಿ ಆಯ್ತು ಹೋಗಂದ್ರೆ ಹೋಗ್ಬೇಕು, ಇಲ್ಲಾಂದ್ರೆ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಹೋಗಿಲ್ಲ. ಆ ಥರ. ಬಟ್ ಆದರೆ ತುಂಬ ಒಳ್ಳೆ ಹುಡುಗಿ ಮೇಡಮ್. ಆ್ಯಕ್ಚುಲಿ ಅದೃಷ್ಟ ದೇವತೆ ಇದ್ದಂಗೆ ನಮ್ಮ ವೈಫ್. ಓಕೆ. ಸೊ ಇನ್ ಫ್ಯೂಚರ್ ಪ್ಲಾನ್ಸ್ ಏನಿದೆ ನಿಮಗೆ? ಏನಾದರೂ ರಾಜಕೀಯಕ್ಕೆ ಹೋಗೋ ಪ್ಲಾನ್ಸ್ ಇದೆಯಾ ಅಥವಾ ಇಲ್ಲೇ? ಮೇಡಮ್ ನಾನು ಇನ್ನೊಂದು 2 years ಬಿಟ್ಟು ಆ್ಯಕ್ಚುಲಿ ನಾವು ಒಂದು ಫಿಲ್ಮ್ ಮಾಡ್ತಿದ್ವಿ ಮೇಡಮ್. ಓಕೆ. ನಾನೊಂದು ಡ್ರೀಮ್ ಫಿಲ್ಮ್ ಹೀರೋ ಹೋಗ್ಬೇಕಂತೇಳಿ. ಸೊ ನಮಗೆ ಆ್ಯಕ್ಚುಲಿ ಪ್ರೊಡ್ಯೂಸರ್ ಒಬ್ಬರು ಮಿಸ್ ಆಗಿದ್ದಾರೆ, ಅಂದರೆ ಅವರೊಬ್ಬರು ಕೈ ಕೊಟ್ಟಿದ್ದಾರೆ. ಓಕೆ. ಸೊ ಅವರು ನೆಕ್ಸ್ಟ್ ಮಂತ್ ಇನ್ನೊಂದು 1 year ಬ್ಯಾಕ್ 1 year ಆಫ್ಟರ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅವ್ರು ಕೊಟ್ಟ ಮೇಲೆ ಒಂದು ಫಿಲ್ಮ್ ಮಾಡ್ಬೇಕಂತಿದ್ದೀನಿ ಮೇಡಮ್. ಏನಾದರೂ ಮೂವಿ ಟೈಟಲ್ ಆಗಿದೆಯಾ ಮೇಡಮ್? ಮೂವಿ ಅಲ್ಲ, ಟೈಟಲ್ ಏನಿಲ್ಲ ಮೇಡಮ್. ಅದು ಅಮೌಂಟ್ ಯಾವ ಥರ ಬರುತ್ತೆ ಆ ಥರ ಟೈಟಲ್ ರೆಡಿ ಮಾಡ್ತೀವಿ. ಸರಿ. ಈಗ ಒಂದಷ್ಟು ಈಗ ಇತ್ತೀಚಿನ ಬೆಳವಣಿಗೆಗಳ ಈಗ ಆಗ್ತಾ ಇದೆ, ಇತ್ತೀಚಿನ ಬೆಳವಣಿಗೆಗಳು ಸಾಕಷ್ಟು ಆಗ್ತಾ ಇದಾವೆ. ಸೊ ಇದ್ರ ಕುರಿತಾಗಿ ಏನ್ ಹೇಳ್ತೀರಾ? ಆಯ್ತು, ಓವರ್ ಆಲ್ ಈಗ ಅವ್ರ ಬಗ್ಗೆ ಇವ್ರ ಬಗ್ಗೆ ಬೇಡ, ಓವರ್ ಆಲ್ ಏನ್ ಹೇಳಕ್ ಇಷ್ಟಪಡ್ತೀರಾ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ? ಮೇಡಮ್ ಇವಾಗ ಆಕ್ಚುಲಿ ಕರ್ನಾಟಕ ಇಡೀ ದೇಶದಲ್ಲಿ ಸ್ವಾರ್ಥ ಪ್ರಪಂಚ ಮೇಡಮ್. ಹೌದು. ಇವಾಗ ನೋಡ್ರಿ, ಒಬ್ಬ ಮನುಷ್ಯ ಬಿದ್ದರೆ ಎತ್ತಲ್ಲ ಜನ, ಅಂತ ಜನ. ಯಾಕಂದ್ರೆ ಸ್ವಾರ್ಥ ತುಂಬಾನೇ ಆಗ್ಬಿಟ್ಟಿದೆ ನಮ್ಮ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಅಷ್ಟೇ ಮೇಡಮ್. ಹೌದು.
ಇವಾಗ ಒಬ್ರು ಹೊಟ್ಟೆ ಹಸಿತದಂದ್ರೆ ಯಾರು ಊಟ ಕೊಡಲ್ಲ ಅಷ್ಟೇ ಮೇಡಮ್. ನಾವು ಅಷ್ಟೇ ಮೇಡಮ್ ತಿಳ್ಕೊಂಡಿರೋದು. ಓಕೆ, ಸೊ ಹೇಳಿ, ಇವಾಗ ನಾವು ಆಗ್ಲೇ ಯಶ್ ಅವ್ರ ಬಗ್ಗೆ ಮಾತಾಡ್ತಿದ್ವಿ. ಸೊ ಅವರು ಯಶೋಮಾರ್ಗ ಅಂತ ಒಂದು ಇದನ್ನ ಮಾಡಿದ್ರು. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ಯಾಕಂದ್ರೆ ಅವಾಗ ನನಗ್ ಗೊತ್ತಿರೋ ಹಂಗೆ ಎಲ್ಲೋ ಹೋಗಿ ಅವರು ಬಾಗಿನ ಕೊಟ್ಟು ಮಾಡಿದಾಗ ಜೋರ್ ಮಳೆ ಬಂತು ಅಂತ ಹೇಳಿ ಅವ್ರಿಗೊಂದಷ್ಟು ಸುದ್ದಿ ಆಗಿತ್ತು. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಮೇಡಮ್ ಎಷ್ಟೋ ಜನ ಯಶೋ ಮಾರ್ಗ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಅಂದ್ರೆ ಸ್ಟಾರ್ಟಿಂಗ್ ಬೆಳೆವರೆಗೂ ಮಾತ್ರ ಮಾಡ್ಕೊಬಿಟ್ರು, ಆಮೇಲೆ ಇವಾಗ ಮರ್ತು ಬಿಟ್ರೆ ಅಂತೇಳಿ. ಸೊ ನಮ್ಮ ಬಾಸ್ ಹೆಂಗಂದ್ರೆ ಯಶೋ ಮಾರ್ಗನ ಯಾವಾಗ ಸ್ಟಾರ್ಟ್ ಮಾಡಿದಾರಲ್ಲ ಇವಾಗೂ ಸ್ಟಾರ್ಟ್ ಕಂಟಿನ್ಯೂ ಇದೆ. ಆಕ್ಚುಲಿ ತೋರಿಸ್ಕೊಳ್ಳಲ್ಲ ಅಷ್ಟೇ. ಹಾಂ ಮೇಡಮ್, ಇವಾಗ ಎಷ್ಟೋ ಬ್ಯಾಡ್ ಕಮೆಂಟ್ ಎಲ್ಲ ಮಾತಾಡ್ತಿರ್ತಾರೆ. ಯಾಕಂದ್ರೆ ನಮ್ಮ ಬಾಸ್ ಬೆಳೆದು ಬಿಟ್ಟಿದಾರಲ್ವಾ. ಸೊ ಎಷ್ಟೋ ಜನಕ್ಕೆ ಅಂದ್ರೆ ಬೆಳೆದಿದ್ರೆ ಅಂತೇಳಿ ಉರ್ಕೊಳ್ತಿರ್ತಾರಲ್ಲ ಅಂಥವ್ರು ಮಾತಾಡ್ತಿರ್ತಾರೆ. ಸೊ ಅದು ನಮ್ಮ ಬಾಸ್ ಮಾಡಿದ್ರೆ ಕಾಡ್ಲರಂಗೆ ಮಾಡ್ತಾರೆ ಮೇಡಮ್, ಯಾರಿಗೂ ಕಾಣ್ಬಾರ್ದು ಆ ಥರ ಕೆಲಸ ಮಾಡ್ತಿದ್ದಾರೆ ಇವಾಗ. ಸೊ ಇವಾಗ ಆಸ್ ಅ ನೀವ್ ಅಭಿಮಾನಿಯಾಗಿ ಇವಾಗ ಯಶ್ ಅವ್ರದ್ದು ಹೆಂಗಾಗಿದೆ ಅಂದ್ರೆ, ಈಗ 2 ವರ್ಷಕ್ಕೆ 3 ವರ್ಷಕ್ಕೆ ಒಂದು ಸಿನಿಮಾ ಬರ್ತದೆ. KGF ಬಿಫೋರ್ ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ ಲಾಸ್ಟ್ ಅವ್ರದ್ದು, ಅದಾದ್ಮೇಲೆ KGF 1, 2, ಈಗ ಟಾಕ್ಸಿಕ್, ರಾವಣ ಇದೆಲ್ಲ ಈಗ ಬರ್ತದೆ. ಅದು ಹೆಂಗೆ ಅಂದ್ರೆ 2 ವರ್ಷ 3 ವರ್ಷ ಗ್ಯಾಪ್ ಬಿಟ್ಟು ಬರ್ತಿದೆ. ಸೊ ಯಶ್ ಅಭಿಮಾನಿಗೆ ಎಲ್ಲಾದ್ರೂ ಅದೊಂದು ಆಸೆ ಇದೆಯಾ ಯಶ್ ಅವ್ರನ್ನ ಮತ್ತೆ ಅದೇ ಪ್ರೀವಿಯಸ್ ಇದ್ರಲ್ಲಿ ನೋಡ್ಬೇಕು ಅಂತ, ಅಥವಾ ಇದೇ ತರ ಮೂವೀಸ್ ಮಾಡ್ಲಿ ಅನ್ನೋ ಆಕ್ಚುಲಿ ನಮ್ಮ ಯಶ್ ಬಾಸ್ ಅವಾಗ ಒಂದು ರೀತಿ, ಇವಾಗ KGF ಫಿಲ್ಮ್ ಬಂದಾಗಿಂದ ಒಂದು ರೀತಿ ಮೇಡಮ್. ಸೊ ಇವಾಗ KGF ಫಿಲ್ಮ್ ಬಂದಾಗಿಂದ ತುಂಬಾ ಹೆವಿ ಜನ ಇಡೀ ಒಳ್ಳೆ ಫ್ಯಾನ್ಸ್ ಆಗ್ಬಿಡುತ್ತೆ ನಮ್ಮ ಬಾಸ್ಗೆ. ಸೊ ಅದೇ ತರ ಆಕ್ಚುಲಿ KGF ಫಿಲ್ಮ್ ಯಾವ ತರ ತೆಗೆದ್ರೆ ಅದೇ ತರ ನೋಡ್ತಾ ಇದಾರೆ ಜನ, ಕ್ಯೂರಿಯಾಸಿಟಿ ಅದೇ ತರ ಬರ್ಬೇಕಂತೇಳಿ. ಸೊ ಅದಕ್ಕೆ ಎದಕ್ಕೆ ಲೇಟ್ ಮಾಡ್ತಾರೆ ಅಂದ್ರೆ ನಮ್ಮ ಬಾಸ್ ಅಂದ್ರೆ, ಸೊ ಫ್ಯಾನ್ಸಿಗಳಿಗೆ ಒಳ್ಳೆ ಫಿಲ್ಮ್ ಕೊಡ್ಬೇಕಂತೇಳಿ ಟೈಮ್ ತಗೊಂಡ್ ಮಾಡ್ತಾ ಇದಾರೆ ಅಷ್ಟೇ. ಸೊ ನಿಮ್ಗೆ ಹೇಳಿ, ಇವಾಗ ಯಶ್ ಅವರ ಕಿರಾತಕ ನೋಡಿದ್ರೆ KGF ಕಿರಾತಕ ಇಂದ KGF ವರ್ಗೂ ನಿಮ್ಗೆ ಯಾವ ತರ ಸಿನಿಮಾ ಇಷ್ಟ ಆಗುತ್ತೆ ನಿಮ್ಗೆ ಆಸ್ ಎ ಫ್ಯಾನ್ ಆಗಿ? ಅದೇ ತರ ಜಾನರ್ ಅಲ್ಲಿ ಮಾಡಿದ್ರೆ ನೋಡ್ರಿ, ಫ್ಯಾನ್ ಅಂದ್ರೆ ಫ್ಯಾನ್ ಆಗಿ ಹೇಳ್ತಿದ್ದೀನಿ, ನಮ್ಗೆ ಯಶ್ ಬಾಸ್ ಯಾವ್ದು ಮಾಡಿದ್ರು ಇಷ್ಟ ನನಗೆ. ಲಾಸ್ಟ್ ಅಲ್ಲಿ ಯಾವ್ದೋ ಒಂದು ಅಟ್ಯಾಚ್ಮೆಂಟ್ ಫ್ರೀಡಮ್ ಆಯಿಲ್ ಕೊಟ್ರು ಅದನ್ನು ಇಷ್ಟ ಪಡ್ತೀನಿ. ನಾವು ಅವ್ರು ಏನ್ ಮಾಡಿದ್ರೆ ಇಷ್ಟ ನಮ್ಗೆ. ಓಕೆ, ಸೊ ನಿಮ್ಗೆ ಇವಾಗ ಏನ್ ಮಾಡಿದ್ರು ಇಷ್ಟ ಆಗುತ್ತೆ. ಈಗ ಆಸ್ ಎ ಯಶ್ ಅಭಿಮಾನಿಯಾಗಿ ಇವಾಗ ಒಂದಷ್ಟು ನಾವೇ ಕೇಳಿದೀವಿ, ಯಶ್ ಬಾಸ್ ಮೊದ್ಲು ಕಿರಾತಕ ಸರ ಸಿನಿಮಾ ಮಾಡ್ಬೇಕು ಅಥವಾ ರಾಜಾ ಹುಲಿ ತರ ಸಿನಿಮಾ ಮಾಡ್ಬೇಕು. ಎಷ್ಟೋ ಜನ ಆತರ ಆ ಒಂದು ಇದನ್ನ ಮಿಸ್ ಮಾಡ್ಕೋತಾ ಇದಾರೆ. ಸೊ ನಿಮ್ಮ ಅಭಿಪ್ರಾಯ ಏನು ಅದ್ರ ಬಗ್ಗೆ? ನಮ್ಮ ಅಭಿಪ್ರಾಯ ಏನಂದ್ರೆ ಕಿರಾತಕ 2 ಬರ್ಬೇಕಂತ ಅನ್ಕೊಂತೀನಿ ಮೇಡಮ್, ಯಶ್ ಅವ್ರದ್ದು. ಹೌದೌದು. ಸೊ ಆಕ್ಚುಲಿ ಕಿರಾತಕ 2 ಪೂಜೆ ಎಲ್ಲ ಮಾಡಿದ್ರು. ಮಿಸ್ ಮಾಡ್ಕೋತೀರಾ ಆ ಯಶ್ನ, ಈ KGF ಬಿಯರ್ಡ್ ಯಶ್ನ? ಮೇಡಮ್ ಅವಾಗ ಚೆನ್ನಾಗಿತ್ತು, ಇವಾಗ ಸ್ವಲ್ಪ ಡಿಫ್ರೆಂಟ್ ಮಾಸ್ ಅಲ್ಲಿ ಇದಾರೆ. ಅವಾಗ ಆಕ್ಚುಲಿ ಅವಾಗ ಸ್ವಲ್ಪ ಸೈಲೆಂಟ್ ಆಗಿ ಒಂಥರ ಮಾಮೂಲಾಗಿ ಇದ್ದ. ಇವಾಗ ನಮ್ಮ ಬಾಸ್ ಇವಾಗ ಫುಲ್ ಮಾಸ್ ಆಗ್ಬಿಟ್ಟಿದ್ದಾರೆ, ಅವಾಗ ಗಡ್ಡ ಎಲ್ಲ ಬಿಟ್ಟು ಫುಲ್ ಮಾಸ್ ಆಗ್ಬಿಟ್ಟಿದ್ದಾರೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ? ನಮಗೆ ಎರಡೂ ಇಷ್ಟ ಮೇಡಮ್. ಯಾವ್ದಾದ್ರು ಒಂದ್ ಹೇಳ್ಬೇಕು ಅಂದ್ರೆ ನಮಗೆ KGF ಫಿಲ್ಮ್ ಇಷ್ಟ ಮೇಡಮ್. ಲುಕ್ ಲುಕ್ ಯಾರು ಬರಲ್ಲ ಅದಕ್ಕೆ. ಸೊ ಏನಾದ್ರು ಅವ್ರ ಪೊಲಿಟಿಕ್ಸ್ ಬರ್ಬೇಕು ಅನ್ನೋ ಆಸೆ ಏನಾದ್ರು ಇದೆಯಾ ನಿಮ್ಗೆ? ಪೊಲಿಟಿಕ್ಸ್ ಎಲ್ಲ ಬೇಡ ಮೇಡಮ್, ಅದೇ ಫಿಲ್ಮ್ ಅಲ್ಲಿ ಇದ್ರೆ ಚಂದ. ಸಿನಿಮಾಲೇ ಇರ್ಬೇಕು. ಸೊ ಸಿನಿಮಾದಲ್ಲಿ ಯಾಕೆ ಮೇಡಮ್ ಜಗಳ ಅದು ಇದು ಆರಾಮಾಗಿದ್ದಾರೆ, ಆರಾಮಾಗಿ ಅಲ್ಲೇ ಇರ್ಲಿ. ಸೊ ಸಿನಿಮಾ ಒಂದೇ ಸಾಕು, ಫಿಲ್ಮ್ ಫೀಲ್ಡ್ ಸಾಕು ಮೇಡಮ್, ಸಾಕು. ಓಕೆ, ಆಮೇಲೆ ಈಗ ಒಂದಷ್ಟು ಇನ್ಸಿಡೆಂಟ್ಸ್ ಆಯ್ತು. ಈಗ ಲಾಸ್ಟ್ ಇಯರ್ ಹುಬ್ಳಿಯಲ್ಲಿ ಒಂದಷ್ಟು ಇನ್ಸಿಡೆಂಟ್, ಅವ್ರ ಬ್ಯಾನರ್ ಕಟ್ಟಕ್ ಹೋಗಿ ಹುಬ್ಳಿ ಡಿಸ್ಟಿಕ್ ಗದಗ ತಾಲೂಕಿನಲ್ಲಿರುವಂತ ಸುರ್ಣಿಗಿ ತಾಲೂಕ್ ಊರಲ್ಲಿ ಒಂದು ನಮ್ಮ ಬಾಸ್ ಬರ್ಡೇ ಇರುತ್ತೆ. ಅವತ್ತು ಬ್ಯಾನರ್ ಕಟ್ಟಕ್ ಹೋಗಿ ಕರೆಂಟ್ ಶಾಕ್ ಹೊಡೆದ್ಬಿಟ್ಟು ಸತ್ತಿರ್ತಾರೆ ಮೇಡಮ್. ಇಬ್ರು ಸುತ್ತಾಗ್ಬಿಡ್ತಾರೆ. ನಮ್ಮ ಬಾಸ್ ಆಕ್ಚುಲಿ ಬ್ಯಾಂಕಲ್ಲಿ ಇರ್ತಾರೆ ಅವತ್ತು. ಅಲ್ಲಿಂದ ಫ್ಲೈಟ್ ಬಂದ್ಬಿಟ್ಟು ಹುಬ್ಳಿಯಿಂದ ಏರ್ಪೋರ್ಟ್ ಅಲ್ಲಿ ಇಳ್ಕೊಂಡು ಅಲ್ಲಿಂದ ಕಾರಲ್ಲಿ ಬಂದ್ಬಿಟ್ಟು ಅವ್ರಿಗೆ ನಮ್ಮ ಬಾಸ್ ಎಷ್ಟು ಕೈಲಾಗಷ್ಟು ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆ. ಸೊ ಅಪ್ಡೇಟ್ ಸಿಗ್ತಿರುತ್ತಾ ನಿಮ್ಗೆ ಎಲ್ಲವೂ? ಅಪ್ಡೇಟ್ ಏನಿಲ್ಲ ಮೇಡಮ್, ಅಷ್ಟೊಂದು ದೊಡ್ಡ ವ್ಯಕ್ತಿ ಅಲ್ಲಿ ತಿಳ್ಕೊಳ್ಳೋಷ್ಟು. ಏನಂದ್ರೆ ಇವತ್ತು ನಾಳೆ ಮೀಡಿಯಾದಲ್ಲಿ ಇದೆ, ಟಿವಿನೆಲ್ಲ ನೋಡ್ತಾ ಇರ್ತೀವಿ ಮೇಡಮ್. ಓಕೆ ಮೇಡಮ್. ಸೊ ಏನಂದ್ರೆ ಫ್ಯಾನ್ಸಿ ಲೇಟ್ ಆಗಿ ಹೋಗುತ್ತೆ, ಸ್ವಲ್ಪ ನಮಗೆ ಬೇಗ ಬರುತ್ತೆ ಮೇಡಮ್ ಅಷ್ಟೇ. ಓಕೆ, ಸೊ ನಿಮಗೆ ಫಸ್ಟ್ ಗೊತ್ತಾಗ್ಬಿಡತ್ತಲ್ವಾ? ಫಸ್ಟ್ ಅಂದ್ರೆ ಸ್ವಲ್ಪ 2 ನಿಮಿಷ ಮುಂಚೆ ಗೊತ್ತಾಗುತ್ತೆ ಮೇಡಮ್. 2 ನಿಮಿಷ ಮುಂಚೆ. ಸೊ ಓಕೆ, ಆಮೇಲೆ ಈಗ ನಾನು ಆಗ್ಲೇ ಹೇಳ್ದಂಗೆ, ಈಗ ಸಿನಿಮಾಗಳು ಯಶ್ ಅವರು ಯಾವ ತರ ಸಿನಿಮಾ ಮಾಡಿದ್ರೆ ನಿಮ್ಗೆ ಇಷ್ಟ ಆಗತ್ತೆ? ಈಗ KGF ಅದೊಂದು ದಾಖಲೆನೆ ಬರೀತು, ಅದ್ರ ಹಿಂದೆ ಒಂದಷ್ಟು ಸಿನಿಮಾಗಳು ದಾಖಲೆ ಬರೆದಿದ್ದಾವೆ. ಸೊ ಯಾವ ತರ ಇನ್ ಮುಂದೆ ಸಿನಿಮಾ ಮಾಡಿದ್ರೆ ಯಾವ ತರ ಮಾಡ್ಬೇಕು ಅಂತ ನಿಮ್ಗೆ? ಅದೇ ಮೇಡಮ್, ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಈ ತರ ಚೆನ್ನಾಗಿರುತ್ತೆ ಮೇಡಮ್. ಯಾಕಂದ್ರೆ ಕಪಲ್ಸ್ ಅಲ್ವಾ, ಕಪಲ್ಸ್ ತುಂಬಾ ಇಷ್ಟಪಡ್ತಾರೆ ಫಿಲ್ಮ್. 100 ಡೇಸ್ ಓಡಿದ್ ಮೇಡಮ್. ರಾಧಿಕಾ ಅವರ ಹೀರೋಯಿನ್ ಆಗ್ಬೇಕು ಅದಕ್ಕೆ? ಹೌದು ಮೇಡಮ್, ರಾಧಿಕಾ ಅವ್ರು ಮಾಡಿದ್ರೆ ಚಂದ ಮೇಡಮ್. ಬೇರೆಯವರೆಲ್ಲ ಬಂದು ಯಾಕೆ ಮಾಡಿದ್ರೆ ನಮ್ಮ ಬಾಸ್ಗೆ ಸೆಟ್ ಆಗಲ್ಲ ಮೇಡಮ್. ರಾಧಿಕಾನೇ ಯಶ್ ರಾಧಿಕಾ ಇದ್ರೆ ಒಂಥರ ಬೆಸ್ಟ್ ಕಪಲ್ಸ್ ಅಂತ ಹೇಳ್ಬೋದು ಮೇಡಮ್ ಇಬ್ರು, ನಮ್ಮ ಬಾಸ್ ನಮ್ಮ ಅತ್ತಿಗೆನ. ಓಕೆ, ಸೊ ಮೀಟ್ ಮಾಡಿದೀರಾ ರಾಧಿಕಾ ಅವ್ರನ್ನೇನಾದ್ರು? ಮೀಟ್ ಮಾಡಿದೀರಾ, ಮಾತಾಡ್ಸಿದೀರಾ? ಆಕ್ಚುಲಿ ನಾನು ಅವ್ರ ಫೋಟೋ ತಗೊಂಡಿಲ್ಲ ಮೇಡಮ್, ಯಾಕಂದ್ರೆ ನಂದು ಕೀಪ್ಯಾಡ್ ಇತ್ತು ಅವಾಗ. ಓ, ಅವಾಗ್ಲೇ ಮೀಟ್ ಆಗಿದ್ದೀರಾ ಹಂಗಾದ್ರೆ? ನಾನು ಮಿಡಲ್ ನಿಂತ್ಕೊಂಡಿದ್ದೆ, ಕೀಪ್ಯಾಡ್ ಇತ್ತು ಮೇಡಮ್. ಫೋಟೋ ಎಲ್ಲ ಬ್ಲರ್ ಆಗಿತ್ತು, ಅದಕ್ಕೆ ಬಿಟ್ರೆ ಸರಿ ಲೈಕ್ಗಳು ಬರಲ್ಲ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇವಾಗ ಯಶ್ ಅವ್ರಿಗೆ ಯಾವ ತರ ಸಿನಿಮಾ ಇಷ್ಟ ಆಗುತ್ತೆ ಅನ್ನೋದು ಗೊತ್ತಿದ್ಯಾ ನಿಮ್ಗೆ?
ಅದೇ ಮೇಡಮ್ KGF ಅದೇ ಯಶ್ ಅವ್ರಿಗೆ ಇವಾಗ ನಿಮಗೆ KGF ಅಂತ ಸಿನಿಮಾಗಳು ನಿಮಗೆ ಇಷ್ಟ ಆಗುತ್ತೆ, ಯಶ್ ಅವ್ರಿಗೆ ಯಾವ ತರ ಮೇಡಮ್ ಸಿನಿಮಾಗಳು ಇಷ್ಟ ಇವಾಗ ಆಗ್ಬೋದು? ಯಶ್ ನಮ್ಮ ಬಾಸ್ ಯಾವ್ದಂತಲ್ಲ ಹೀರೋ ಅಂದ್ಮೇಲೆ ಎಲ್ಲ ತರ ಮಾಡ್ಬೇಕು ಮೇಡಮ್, ವಿಲನ್ ಮಾಡ್ಬೇಕು, ಹೀರೋ ಮಾಡ್ಬೇಕು, ಕಾಮಿಡಿ ಮಾಡ್ಬೇಕು, ಎಲ್ಲ ಮಾಡಿದ್ರೆ ಚಂದ. ಸೊ ನಿಮ್ ಫೇವ್ರೆಟ್ ಮೂವಿ ಯಾವ್ದು ಹಾಗಾದ್ರೆ? ನನ್ನ ಫೇವ್ರೆಟ್ ಮೂವಿ ಕಿರಾತಕನೇ. ಕಿರಾತಕ ಅಂಡ್ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ. ಸೊ ಅವೆರಡು ನನ್ನ ಬೆಸ್ಟ್ ಮೂವಿ. ಎಷ್ಟ್ ಸತಿ ನೋಡಿದೀರಾ ಮೇಡಮ್? ಕಿರಾತಕ ಒಂದು 10 ಟೈಮ್, ಆಮೇಲೆ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಅದೊಂದು 10 ಟೈಮ್. ಅದನ್ನ 10 ಟೈಮ್ಸ್ ನೋಡಿದ್ದೀರಾ? ಓಕೆ. ಸೊ ಗಣೇಶ್ ಅವರು ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಂದಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ, ಹೇಗನ್ನಿಸ್ತು? ನಾವು ಆ್ಯಕ್ಚುಲಿ ಫಸ್ಟ್ ಟೈಮ್ ನಾವು ಆ್ಯಕ್ಚುಲಿ ಎಲ್ಲ ತುಂಬ ಮೀಡಿಯಾಗಳು ನೀವು ಎಲ್ಲರೂ ಆಲ್ಮೋಸ್ಟ್ ಕ್ಯಾಮ್ರಾ ಫೇಸ್ ಮಾಡಿರ್ತೀರಾ ಡೈಲಿ, ದಿನ ಬೆಳಗಾದ್ರೆ ನೀವು ಕ್ಯಾಮ್ರಾ ಫೇಸ್ ಮಾಡೋರೆ. ಸೊ ಅದು ನಮ್ಮ ಕ್ಯಾಮ್ರಾ ಬೇರೆ, ನಿಮ್ಮ ಸ್ವಲ್ಪ ಭಯ ಬೀಳ್ತೀವಿ ಮೇಡಮ್, ಭಯ ಬೀಳ್ತೀವಿ ಅಷ್ಟೇ. ಓಕೆ ಮೇಡಮ್. ಸೊ ಹೇಗನ್ನಿಸ್ತು? ತುಂಬ ಖುಷಿ ಆಯ್ತು ಮೇಡಮ್, ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಮೇಡಮ್. ಓಕೆ, ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದಷ್ಟು ಕೆಲಸಗಳು ನಿಮ್ಮಿಂದ ಆಗಲಿ, ಯಶ್ ಅವ್ರ ಜೊತೆ ಮತ್ತೆ ನೀವು ಆ್ಯಕ್ಟ್ ಮಾಡೋಂಥ ಚಾನ್ಸ್ ನಿಮಗೆ ಸಿಗ್ಲಿ ಅಂತ ನಾವು ಕೂಡ ಕೇಳ್ಕೊತೀವಿ ನಮ್ಮ ಒಂದು ಕಾರ್ಯಕ್ರಮದ ಮುಖಾಂತರ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಒಟ್ಟಿಗೆ ಬಂದು ಒಂದಷ್ಟು ಕೂತ್ಕೊಂಡು ಚರ್ಚೆ ಮಾಡಿ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ, ಇಷ್ಟೊತ್ತು ಜರ್ನಿ ಜಂಕ್ಷನ್ ಅಲ್ಲಿ ಗಣೇಶ್ ಅವರ ಮನದಾಳದ ಮಾತನ್ನ ಒಂದಷ್ಟು ಹೆಕ್ಕಿ ತೆಗೆಯೋ ಪ್ರಯತ್ನವನ್ನ ಮಾಡಿದೀವಿ. ಹೋಪ್ ನಿಮ್ಗೆಲ್ಲ ಇಷ್ಟ ಆಗುತ್ತೆ. ಮತ್ತೆ ನಾನು ನೆಕ್ಸ್ಟ್ ಮತ್ತೊಬ್ಬ ಸೆಲೆಬ್ರಿಟಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಜರ್ನಿ ಜಂಕ್ಷನ್ ವಿತ್ ಮೀ ಅಶ್ವಿನಿ.